ಆನಂದ ಸೂತ್ರ ಹಿಡ್ಕೊಂಡು ಹೋದ್ರೆ ಆನಂದದಲ್ಲಿ ಮುಳುಗಾಕ್ ಬರ್ತೈತಿ. ಆನಂದ ಸೂತ್ರ ಎಲ್ಲಿ ಹತ್ತೈತಿ ಅಂದರೆ ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಆನಂದ ಸೂತ್ರ ನಮ್ಗೆ ಹತ್ತೈತಿ. ನಷ್ಟೇ ಪೂರ್ವ ವಿಕಲ್ಪೇತು ಯಾವದನ್ಯಶ್ಯ ನ ಉದಯಾತ್ ನಿರ್ವಿಕಲ್ಪಕ ಚೈತನ್ಯಂ ಸ್ಪಷ್ಟಂ ತಾವದ್ ವಿಭಾಸತೆ. ಅಲ್ಲಿ ಸ್ಪಷ್ಟವಾಗಿ ಆ ಸೂತ್ರ ಹತ್ತೈತಿ, ನಮ್ಗೆ ಎಲ್ಲರಿಗೂ ಹತ್ತೈತಿ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಆ ಸೂತ್ರ ಆನಂದ ಸೂತ್ರ ಅಥವಾ ಬ್ರಹ್ಮ ಸೂತ್ರ, ಸಂಧ್ಯಾ ಅಂತನೂ ಕರೀತಾರೆ. ಅದನ್ನು ಅನುಸಂಧಾನ ಮಾಡಬೇಕಾಗಿದೆ. ಬೇರೆ ದಾರಿನೇ ಇಲ್ಲ ಇದಕ್ಕೆ. ಧ್ಯಾನಕ್ಕೆ ಕೂಡೋದು ಅದರ ಸಂಬಂಧ ಆ ಆನಂದ ಸೂತ್ರ ಹಚ್ಕೊಳಕ್ಕೆ. ಅದು ಕಲ್ಪನೆಗಳಿಂದ ನಮ್ಗೆ ಅನುಭವ ಬರುವಂತ ನಾವು ಯಾವಾಗಲೂ ಇದ್ದದ್ದು. ಅದು ಕಲ್ಪನೆಗಳಿಂದ ಅದು ಆವರಣ ಆಗೈತಿ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರು ಆನಂದ ಏನೈತಲ್ಲ, ಅದು ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಅನುಭವ ಬರ್ತೈತಿ. ಇದನ್ನು ಅನುಸಂಧಾನ ಮಾಡೋದು ಬ್ರಹ್ಮಸೂತ್ರ ಅಥವಾ ಆನಂದ ಸೂತ್ರ ಅದು ನಿನ್ನೊಳಗೈತಿ. ಪುಸ್ತಕದ ಹುಡುಕಿರು ಸಿಗುವುದಿಲ್ಲ. ಅದು ಬ್ರಹ್ಮಸೂತ್ರ. ಅದೇನು ಕಾಗದ ಮ್ಯಾಗಿನ ಕರೆಗೆರೆ ಅಲ್ಲ. ಬ್ರಹ್ಮಸೂತ್ರ ಅಂದ್ರೆ ಅದನ್ನು ಬರೆಯಾಕ ಬರೋದಿಲ್ಲ, ಹೇಳಕ್ಕೂ ಬರೋದಿಲ್ಲ, ಅನುಭವಿಸಲಿಕ್ಕೆ ಬರ್ತೈತಿ. ಭಾಳ ಕಠಿಣ ಐತಿ. ಅದನ್ನು ಅನುಭವ ತೊಗೊಂಡಿರೋದು ಭಾಳ ಕಠಿಣ ಐತಿ ಬ್ರಹ್ಮಸೂತ್ರ. ಬ್ರಹ್ಮ ಅಂತ ಶಬ್ದ ಬರಿತೀವಿ, ಬ್ರಹ್ಮದ ಬಗ್ಗೆ ಬಾಯಿಲೆ ಮಾತಾಡ್ತೀವಿ. ಅದ್ರ ಬ್ರಹ್ಮನ್ ಏನಾರ ಬರಿತೇನೆ? ಬ್ರಹ್ಮಸೂತ್ರ ಏನು ತಲೆ ಬರಿತೀವಿ? ಅನುಭವದ ವಿಷಯ ಅದು. ಹೇಳಿಕೆ ಬರೀಲಿಕ್ಕೆ ಬರುವುದಲ್ಲ. ಹೌದಿಲ್ಲ? ನೀ ಬೇಕಾದಂಗೆ ಬಾಯಿಲೆ ಹೇಳಿದ್ರೆ ನಿನಗೆ ಅದು ಅನುಭವ ಬರ್ತದೆ. ನಿದ್ದೆ ಬಗ್ಗೆ ಬೇಕಾದಷ್ಟು ಮಾತಾಡಿ ನಿದ್ದೆ ಮಾಡಿದಂಗೆ ಆಕೈತಿ ನಂಗೆ. ಎಲ್ಲ ಕೈ ಬಿಟ್ಟಾಗ ಹೌದಿಲ್ಲ? ಅದನ್ನು ಮಾತಾಡಕ್ಕೆ ಹೋಗಿ ಕೆಟ್ಟಿನಿ. ಹೌದಿಲ್ಲ? ಮಾತಾಡಿ ಕೆಟ್ಟಿನಿ ಅಂತ. ಬ್ರಹ್ಮವನ ಅರಿದೊಡೆ ಸುಮ್ಮನಿರಬೇಕು. ಹೌದು, ಸುಮ್ಮನೆ ಇದ್ದೇನೆ ಅಂತ ಹೇಳಕ್ ಹೋದೆ ಅಂದ್ರೆ ತುಡುಗಾದ ನಿಮ್ಮ ಮತ್ತು ಕಳ ಹೋಗಿ ಕೆಮ್ಮಿದಂತ ಕುಸರ್ವಜ್ಞ ಅಂತ ಅರಿತೇನೆ ಅಂದೊಡೆ. ಹೇಳವಾಗ ಅದು ತಿಳಿದೇ ಇಲ್ಲ. ತಿಳಿದೈತೆ ಅನ್ನೋವಾಗ ತಿಳಿದಿಲ್ಲ. ಅದು ತಿಳಿಲೇ ಇದ್ದವಾಗ ಅದು ತಿಳಿದೈತಿ. ಹೌದಿಲ್ಲ? ಏನೋ ಹೇಳೇ ಇದ್ದಾವ ತಿಳಿದವ. ಏನಾರು ಹೇಳಕ್ ಹೋದಂದ್ರೆ ಕಳ ಹೋಗಿ ಕೆಮ್ಮದೈತಿ, ನನಗೆ ನಿದ್ದೆ ಹತ್ತೈತಿ ಪೋ ಅಂತ ಹೇಳ್ತಾನಂದ್ರೆ ಎಷ್ಟು ಶನಿಯಪ್ಪ ಇವ ಅಂತಾರೆ. ನಿದ್ದೆ ಹತ್ತಿದವ ಮಾತಾಡ್ತಾನೆ ನೀವು. ನನಗೆ ಹೈತಪ್ಪ ನಿದ್ದೆ ಅಂತ ಅಂದ್ರೆ ಅವಾಗ ಎಷ್ಟು ಶನಿ ಅದ ನೀವು ಅಂತ. ಹಂಗೆ ಮಾತಾಡಿದವಾಗ ಅದು ತಿಳಿದು ಮಾತಾಡೋವಾಗ ಎಂದು ಸಿಗುವುದು ಅನುಭವದ ವಿಷಯ. ಅದು ಅದನ್ನು ಹೇಳಕ್ಕೂ ಬರೋದಿಲ್ಲ. ಅದು ವಚನಕ್ಕೆ ಗೋಚರಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು, ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು, ನಿತ್ಯಂ ಪರಿಪೂರ್ಣಂ ತಾನೆಂದು, ದೃಶ್ಯ ವಿಲಕ್ಷಣಾದಿಂ ಕುರು ಹಿಟ್ಟು. ಈ ತೋರಿಕೆಗೆ ವಿಲಕ್ಷಣವಾಗಿ ತೋರುವುದು ಯಾವುದೂ ಅದಲ್ಲ. ವಶ್ಯಮೀದೆಂದೆನೆ ಲಕ್ಷಿಸಿ ಕೊಟ್ಟು ಯಾವಾಗಲೂ ಇದ್ದದ್ದು, ಸಿದ್ಧವಾಗಿದ್ದದ್ದು ವಸ್ತು. ವಶ್ಯಮಿದೆ ಸದಾ ಇದ್ದ ವಸ್ತು ಅದು ಯಾವಾಗಲೂ. ಪುರಾಣಂ ಯಾವಾಗಲೂ ಯಾವಾಗಲೂ ಇದ್ದದ್ದು. ಅದನ್ನು ಅನುಭವ ಮಾಡ್ಕೊಳ್ಳೋದು ಅವ ಧೀರ ಅಂದ.
ಭಾಳ ಇದು ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತಂ ಗೌವರೇಷ್ಟಂ ಪುರಾಣಂ ದೇವಂ ಮತ್ವ ಧೀರೋ ಹರ್ಷಶೋಕೋ ಜಹಾತಿ. ಅವ ಧೀರ. ಇದನ್ನು ಯಾರು ಅನುಭವತು ಅಂದ್ರೆ ಅವಾಗ ಧೀರ ಅಂದ್ರೆ ಯಾವಾಗಲೂ ಇದ್ದದ್ದು, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ಪುರಾಣಂ ಅಂದ್ರೆ ಹಿಂದೂ ಇಂದು ಮುಂದು ಎಂದೆಂದೂ ಇದ್ದದ್ದು, ಆಗಂತುಕ ಅಲ್ಲದು, ಬಂದ ತೋರಿ ಅಡಗುವಂಥದ್ದಲ್ಲದು. ನಮ್ಮ ಲಕ್ಷ್ಯ ಎಲ್ಲ ಎಲ್ಲೈತಿ? ತೋರಿ ಅಡಗೋದ್ರ ಕಡೆ ಐತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ಆನಂದ ಸೂತ್ರ ಎಲ್ಲಿ ಹತ್ತೋದು? ಶಾಶ್ವತವಾಗಿ ಇದ್ದದ್ದು, ಕೆಡಲಾರ್ದಂಥದ್ದು, ಯಾವಾಗಲೂ ಇದ್ದದ್ದು. ಬದಲಾಗದೆ ಒಂದ ನಮೂನೆ ಇದ್ದದ್ದು, ಯಾವ ಕಾಲಕ್ಕೂ ಬದಲಾಗದೆ, ವಿಕಾರ ಆಗದೆ, ನಾಶ ಆಗದೆ ಇದ್ದಂಥ ವಸ್ತು ಅದು. ಅದನ್ನು ಅನುಭವ ಮಾಡ್ಕೊಳ್ಳೋದು ಭಾಳ ಕಠಿಣ. ಅದನ್ನು ಸಾಮಾನ್ಯ ಜನರಿಗೆ ಅದನ್ನು ನಿಲ್ಕುಲ ಆಗುತ್ತೆ. ಆಂತರಿಕವಾಗಿ ನಿರಂತರ ಅಭ್ಯಾಸ ಮಾಡಿದ ಇದು ಅನುಭವ. ಒಮ್ಮೆ ಅದನ್ನು ನೀನು ಅನುಭವ ಮಾಡಿದ ಅಂದ್ರೆ ಮುಗೀತು ನಿನ್ನ ಕೆಲಸ, ನಿನ್ನ ಜನ್ಮ ಸಾರ್ಥಕ ಆಗೋದು. ಆ ಸ್ಥಿತಿ ಅನುಭವ ತಗೊಂಡೆ ಅದನ್ನೇ. ಅದನ್ನು ನಾವು ಅನುಭವದಿಂದ ನೋಡ್ಕೋಬೇಕು. ಅನುಭವದಿಂದ ನೋಡು ಅಂತ ಹೇಳ್ಯಾರ. ಅದನ್ನು ಅದ್ರ ಕಡೆ ಲಕ್ಷ್ಯ ಯಾರಿಗೈತಿ? ಬರೀ ನಮ್ಮ ಲಕ್ಷ್ಯ ಎಲ್ಲ ಇಂದ್ರಿಯಗಳಿಗೆ ವ್ಯಾಪಾರದ ಕಡೆ ಲಕ್ಷ್ಯ ಐತಿ. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿಂದು, ಚರ್ಮದ್ದು, ಹೋದಲ್ಲ ಇಂದ್ರಿಯಗಳ ಕಡೆನ ವ್ಯಸನ ಐತಿ ಬರೀ. ಅವನ್ನೆಲ್ಲ ಬಂದ್ ಮಾಡೋ ಅಂತರ್ಮುಖ ವೃತ್ತಿ ಒಳಗೆ ಅದು ಅನುಭವ ಬರ್ತೈತಿ ಎಲ್ಲರಿಗೆ. ಅದನ್ನು ಬಂದ್ ಮಾಡಾಕ್ತಾ ಇಲ್ಲ. ವಾಸನ ಹಂಗೆ ಅವುಗಳ ಮುಂದೆ ಅವುಗಳ ಮುಖಾಂತರ ಸುಖ ಹೊಂದಬೇಕನ್ನೋ ವಾಸನ ಐತೆಲ್ಲ, ಅದಕ್ಕೆ ನಮಗೆ ಅನುಭವ ಬರುವಲ್ಲ. ಈ ವಾಸನ ಎಲ್ಲ ನಾಶ ಆಗ್ಬೇಕು ನೋಡ್ರಿ. ಇಂದ್ರಿಯಗಳ ಮುಖಾಂತರ ಸುಖ ಹೊಂದಬೇಕನ್ನೋ ವಾಸನೆ ಪೂರ್ಣ ವಾಸನೆ ವಿವರಿಸದೆ ಅಂತ. ಯಾವ ವಾಸನೆ? ಇಂದ್ರಿಯಗಳ ಮೂಲಕ ಸುಖ ಹೊಂದಬೇಕನ್ನೋ ವಾಸನ ಏನದವಲ್ಲ, ಇವು ಜನ್ಮ ಜನ್ಮಾಂತರ ಅವು ನಮ್ಗೆ ಅವು ಗಟ್ಟಿ ಸದಯಗತವಾಗಿಬಿಟ್ಟವು. ಅವನ್ನೆಲ್ಲ ತೆಗೆದು ಆ ಕೆಲವು ಭಾಳ ಒಳಗೈತೆ ಎಲ್ಲ. ನೀವು ಮ್ಯಾಗ ಮಾತಾಡಿರೋದು ಹೋಗಲ್ಲ ಅದು. ಒಳಗೆ ನಿನಗೆ ಜ್ಞಾನದ ದೃಷ್ಟಿ ಬೀಳ್ಬೇಕಲ್ಲ, ಒಳಗೆ ಜಾಗೃತ ಆಗ್ಬೇಕು ನಿನ್ನಲ್ಲಿ. ಅಂದಾಗ ಅಂತಃಚಕ್ಷು ಅಂತಾರೆ ಅದಕ್ಕೆ, ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿ. ಈ ಜಡವಾದ ಇಂದ್ರಿಯಗಳಿಗೆ ಏನು ಗೊತ್ತಾಗ? ಅವು ಅಸಮರ್ಥದವರು ಅದನ್ನು ತಿಳಿಲಿಕ್ಕೆ. ಅದಕ್ಕೆ ಅಂತಃಚಕ್ಷು ಅಂತಾರೆ. ರುದ್ರಾಕ್ಷಿನೂ ಅಂತ ಕರೀತಾರೆ ಅದಕ್ಕೆ. ಅದಲ್ಲ ಜ್ಞಾನದ ಕಣ್ಣು. ಅದು ನಮ್ಮಲ್ಲಿ ಜಾಗೃತ ಆಗ್ಬೇಕಾಗೈತೆ ನೋಡ್ರಿ, ದಿವ್ಯ ಚಕ್ಷು. ಅವಾಗ ಇವೆಲ್ಲ ಹೋಗ್ತಾವ ನೋಡ್ರಿ, ಎಲ್ಲ ದೋಷ ಎಲ್ಲ ಹೋಗಿಬಿಡ್ತೈತಿ. ಅದು ಧ್ಯಾನದ ಕಣ್ಣು ನಿನ್ನಲ್ಲಿ ತೆರೆದ. ಅದಕ್ಕಾಗಿ ಪ್ರಯತ್ನ ಬೇಕು. ಅಂಥವ್ರ ಸಂಘ ಮಾಡು. ನಿರಂತರ ಅಭ್ಯಾಸ ಮಾಡಿದ್ರು ಅವರು. ಆ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗ್ಬೇಕಾತಂದ್ರೆ ಅಂಥವ್ರ ಸಂಘ ಬೇಕು. ನಮ್ದೆಲ್ಲ ಹೊರಗೆ ಐತಿ ದೃಷ್ಟಿ, ಆ ಕಡೆ ಐತಿ. ನಮ್ದು ಹೊರಮುಖ ಐತಿ, ಒಳಮುಖ ಆಗಿಲ್ಲ. ಅಂತರ್ಮುಖಿ ಆಗ್ಬೇಕಲ್ಲ ನಾವು. ಯಾವಾಗಲೂ ಒಳಗೆ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡೋವಾಗ ಅದು ಸಾಧ್ಯ ಆಕೈತಿ. ಆ ದೃಷ್ಟಿ ಹೊಳಿತೈತಿ. ಅವನಿಗೆ ಪ್ರಯತ್ನ ಮಾಡಿರಾಕೈತಿ. ನಾವು ಹೊರಗೆ ಪ್ರಯತ್ನ ಹಣಿಕಾದ್ರೆ ಏನು ಸಿಗ್ಬೇಕು? ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿದ, ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಇಂದ್ರಿಯಗಳ ಮೂಲಕ ಹುಡುಕಾಕೊಂಡೆ. ಅದಕ್ಕೆ ಸಾಧ್ಯನೇ ಇಲ್ಲ. ಬಹಿರ್ಮುಖ ಹೊರಗಿಂದಟ ನೋಡುವಲ್ಲ, ಒಳಗಿನ ನೋಡ್ಲಿಕ್ಕೆ ಅಸಮರ್ಥರು. ಯಾವ ಇಂದ್ರಿಯಗಳಿಗೂ ಸಾಧ್ಯ ಇಲ್ಲ. ಅದಕ್ಕೆ ಅದರ ಬಗ್ಗೆ ವೈರಾಗ್ಯವನ್ನು, ಇಂದ್ರಿಯ ಮತ್ತು ವಿಷಯಗಳ ಇಂದ್ರಿಯ ಸಂಪರ್ಕ ಹೋಗೋದೇನೈತಿಲ್ಲ, ಏನೂ ಲಾಭ ಇಲ್ಲ ಅದ್ರ. ಅದಕ್ಕೆ ಬಲ್ಲವರು ಅದರಿಂದ ವಿಮುಖ ಹಿಂದಕ್ಕೆ ಸರ್. ಅದನ್ನು ಬಿಟ್ಟು ಏನಾಯ್ತಪ್ಪ ನಾವು ಅಂತೇವಿ, ಬರೀ ಅದೇ ಮಾಡೋದು, ಅದರದ್ದೇ ವ್ಯವಸ್ಥೆ ಮಾಡೋದು. ಹೌದಿಲ್ಲ? ಒಳ್ಳೆ ಚಂದ, ಇದು ಭಾಳ ಚಂದ ಐತಪ್ಪ, ಇದು ರುಚಿ ಅದಿದ್ದು ಐತಪ್ಪ, ಅದೇ ವ್ಯವಸ್ಥೆ ನಡೆದೈತಿಲ್ಲ.
ಹ್ಞೂ ಆಯಾ ಇಂದ್ರಿಯಗಳಿಗೆ ಬೇಕಾಗುವ ವ್ಯವಸ್ಥೆ ನಡೆಸಿನಿ. ಆರಾಮಿರಾಗಬೇಕಾಗಿಲ್ಲ ಅವೆಲ್ಲ. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಇಂದ್ರಿಯ ಮತ್ತು ವಿಷಯಗಳ ಬಗ್ಗೆ ಉದಾಸೀನತೆಯನ್ನು ಹೊಂದು ಅಂತ ಹೇಳ್ಯಾರ. ಅದ್ರಾಗ ವೇಳೆ ಕಳಿತೀನಿ ಆ ವಿಷಯ ಸುಮ್ಮನೆ ಕಾಲ ಕಳೆದಂಗೆ. ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗದಾಗ ವೇಳೆ ಕಳಿಸತ್ತು ಕೆಲಸ ಏನು ಆಗೋಯ್ತು. ಅವುಗಳ ಏನೋ ಲಾಭ ಇಲ್ಲ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಒಳಗಿನ ಇದು ನಿನಗೆ ಒಳಗೆ ಸವಿ ಹತ್ತಾಕತ್ತೆ ಅಂದ್ರೆ ಇದ್ರ ಕಡೆ ಉದಾಸೀನ ಭಾವ ಬಂದ್ಬಿಡ್ತದೆ ತಾನೆ. ಅದಕ್ಕೆ ಧೈರ್ಯ ಬೇಕು, ಇವನ್ನೆಲ್ಲ ಬಿಡ್ಬೇಕಂದ್ರು. ಅದಕ್ಕೆ ಧೀರ ಅಂತಾರೆ. ಧೀರತ್ವ ಬೇಕು ನಮಗೆ. ಕಶ್ಚಿದ್ದೀರ ಎಲ್ಲೋ ಒಬ್ಬ ಇದ್ರಾಗ ನನಗೇನೂ ಲಾಭ ಇಲ್ಲ ಅಂತ ತಿಳಿದು ಇಂದ್ರಿಯಗಳ ವ್ಯಾಪಾರದಾಗ ಅದನ್ನು ಬಂದ್ ಮಾಡವ. ಬಿಟ್ಟಿಯ ಅದನ್ನು ಒಂದಾರ ಬಿಟ್ಟಿಯ ಗೊತ್ತಾಗಲಂಗೆ ಒಳಗೆ ನಡೆಸಿಪ್ಪ. ಹೌದಿಲ್ಲ? ಅದನ್ನು ಬಿಟ್ಟಿದ್ದಾಗ ಇದ್ರ ಅನುಭವ ಆಕೈತಿ. ಇದ್ರ ಕಡೆನೂ ಹಣಿಕೆ ಹಾಕೋಂಗಿಲ್ಲ. ಇಂದ್ರಿಯಗಳ ಕಡೆಗೆ ಹಣಿಕೆ ಹಾಕದಂಗೆ ಉಳ್ಕೊಳಕಾಗೈತಿ. ನಿನ್ನಲ್ಲಿ ದೋಷ ಕಂಡಾಗ ಬರ್ತೈತಿ ಅದು. ಎಲ್ಲ ಇಂದ್ರಿಯಗಳ ವ್ಯವಹಾರ ಅದು ದೋಷ ಐತಿ, ಅದು ಅನಿತ್ಯವಾದದ್ದು ಐತಿ, ದುಃಖ ಕೊಡ್ತೈತಿ ಅನ್ನೋದು ಹೊಳಿಬೇಕಲ್ಲ. ಇದು ಇಂದ್ರಿಯಗಳ ವ್ಯವಹಾರ. ಅದ್ರಾಗ ಇಂದ್ರಿಯಗಳ ವ್ಯಾಪಾರದಾಗೂ ಲಾಭ ಇಲ್ಲ ಅಂದಾಗ ವಿಮುಖ ಆಗಾಗ ಬರ್ತೈತಿ. ಅದರಿಂದ ಅದ್ರ ಬಗ್ಗೆ ಅವ್ನು ಪ್ರಯತ್ನ ಮಾಡಕ್ಕೆ ಹೋಗೋದಿಲ್ಲ. ಎಷ್ಟು ಆರಾಮಿರ್ತೀವಿ ನೋಡ್ಬೇಕಾದ್ರೆ ನೀವು. ಅದ್ರ ಬಗ್ಗೆ ಉದಾಸೀನ ಆಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡಿಕೊಂಡ ಈ ಪ್ರಯತ್ನ ಮಾಡಿದಾಗ ನೋಡಿ ಎಷ್ಟು ಆರಾಮಿರ್ತೈತಿ ಅವಾಗ ಮನುಷ್ಯ. ಯಾವ ತೊಂದರೆನೂ ನಿನಗೆ ಬರೋದಿಲ್ಲ. ಅಣುಲಿ ಉಣ್ಣಾಕೈತಿ, ಇವುಗಳು ಬೆನ್ನು ಹತ್ತಿ. ನೀನು ಆರಾಮಿರ್ಬೇಕಂದ್ರೆ ಅವನು ಬಂದ್ ಮಾಡ. ಜನ್ಮಾಂತರ ನಿನಗದು ತಿರ್ಗಾಕ ಹಚ್ಚೈತಿ. ನೀನು ಬೆನ್ನು ಹತ್ತಿ ಅದ್ರ ಬೆನ್ನು ಹತ್ತಿ ಅದಕ್ಕೆ ಇಂದ್ರಿಯಗಳ ವ್ಯಾಪಾರದಾಗ ಏನು ಲಾಭ ಐತೆ ಅದ್ರಾಗ? ಎಳ್ಳಷ್ಟೂ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ನಮ್ಮಲ್ಲಿ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅವಾಗಿದ ಅಭ್ಯಾಸ ಶುರುವಾಕೈತಿ. ಅಥಾತು ಬ್ರಹ್ಮ ಜಿಜ್ಞಾಸ. ಇದ್ರಾಗ ಏನೋ ನಮಗೆ ಸಿಗೋದಿಲ್ಲ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆಗಿ ವೈರಾಗ್ಯ ನಮ್ಮಲ್ಲಿ ದೃಢಪಟ್ಟಾಗ ಒಳಗೆ ಅಭ್ಯಾಸ ಸೂತ್ರ ನಮಗೆ ಹತ್ತೈತಿ. ಆನಂದದ ಸೂತ್ರ. ಮಾತಾಡಿದ್ರೆ ಅದು ಎಷ್ಟು ಜನ್ಮಕ್ಕೆ ಹಂಗೆ ಮಾತಾಡ್ಕೊತ ಹೋಗೋದು. ಹೇಗ್ರಿ ಮಾತಿನ ಜ್ಞಾನದಿಂದ ಕೃತಿ ಒಳಗೆ ಅಳವಡಬೇಕಲ್ಲ. ಅನುಭವದ ವಿಷಯ ಇದು. ಅದಕ್ಕೆ ಅನುಭವನ ಶ್ರೇಷ್ಠ ಅಂತ ಹೇಳ್ತಾರೆ. ಅನುಭವಿಸಿದಾಗ ಇದ್ರ ಲಾಭ. ಮಾತಾಡಿದ್ರೆ ಕೇಳಿದ್ರೆ ಬರೀ ಲಾಭ ಆಗಿಲ್ಲ. ಬರೀ ಬೋರ್ಡ್ ಓದ್ಕೊಂತ ಕುಂತೆ ಸಾಧನ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಪೂರ್ಣ ಕೈ ಬಿಟ್ಟಾಗ ಇದನ್ನು ಅನುಭವಿಸಕ್ಕೆ ಬರ್ತದೆ. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂದ. ನಿನ್ನ ನಿಜ ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ನೀನು ಇಂದ್ರಿಯಗಳಿಗೆ ಗೋಚರ ಆಗುವುದು ಎಲ್ಲ ನಂದು ಅಂತ ತಿಳ್ಕೊಳ. ಇದ ಕರೆ ಅಂತ ಇದ್ರ ಅಭಿಮಾನ ಹಿಡ್ಕೊಂಡು ಕುಂತಾನ. ಮನಸ್ಸಿಗೆ ಗೋಚರ ಆಗೋದು, ಇಂದ್ರಿಯಗಳಿಗೆ ಗೋಚರ ಆಗೋದು, ಅದರ ಅಭಿಮಾನ. ಅದು ನಿನ್ನ ನಿಜ ಅಲ್ಲ. ಎದುರಿಟ್ಟು ತೋರುವುದು ಏನೈತಿಲ್ಲ ಅದು ಇದು ಅಂತ ನಿನ್ನಿಂದ ಅರಿವಿಸ್ಕೊಳ್ಳೋದು, ಅದು ಯಾವುದೂ ನಿನ್ನ ನಿಜ ಅಲ್ಲ. ಅದು ಇದು ಅನ್ನೋದೆಲ್ಲ ಎದುರಿಟ್ಟು ನಿನ್ನಿಂದ ಅರಿವಿಸ್ಕೊಳ್ಳೋದೆಲ್ಲ ನಾಶ ಆಗಿ ಹೋಗ್ತೈತೆ. ಅದು ಅಳೆದು ಹೋಗೋದು. ಅದರಿಂದ ನಿನಗೇನು ಲಾಭ ಐತೆ ಹೇಳುತ್ತೆ? ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಅದು ಇರುವುದಿಲ್ಲ. ಯಾವಾಗಲೂ ಇದ್ದದ್ದು ಯಾವುದು ಅದ ನಿನ್ನ ನಿಜ. ಅದ್ರ ಕಡೆ ಲಕ್ಷ್ಯ. ಇದಮೆನಿಸುವುದಾವುದು ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತಿರುವುದೇ
ನಿನ್ನ ನಿಜ. ಅದು ಇದು ಅನ್ನೋದು ಎಲ್ಲದೂ ಈ ತೋರಿಕೆಗೆ ಆಶ್ರಯ ಐತಿ ನಿಮ್ಗೆ. ಏನು ನಿನ್ನನ್ನು ಅವಲಂಬಿಸಿಕೊಂಡು ಇವೆಲ್ಲ ಅದಾವ ಜಗತ್ತಿನ ತೋರಿಕೆ. ಇದನ್ನು ಅವಲಂಬಿಸಿಕೊಂಡು ನೀನಿಲ್ಲ. ಇದು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ಏನು ಇದು ನೀ ಇಲ್ಲೇ ಇದಕ್ಕೆ ಅಸ್ತಿತ್ವ ಇಲ್ಲ. ನಿನ್ನನ್ನು ಅವಲಂಬಿಸಿಕೊಂಡು ಇದೈತಿ ಹೊರತು ಇದನ್ನು ಈ ತೋರಿಕೆ ಅವಲಂಬಿಸಿಕೊಂಡು ನೀನಿಲ್ಲ. ಇಂದ್ರಿಯಗಳೇ ಅಪಾರ ಮಾಡಿ ಇಂದ್ರಿಯ ತಲಬು ಮುಗಿಸಿದವರು ಯಾರದಾರ ಈ ಜಗತ್ತಿನೊಳಗೆ? ಬಾಳೆ ಅಂದರೆ ಇಂದ್ರಿಯಗಳ ಸಂಗ್ರಹ, ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು ಹೌದಿಲ್ಲ. ಇಂದ್ರಿಯಗಳಿಂದ ತೃಪ್ತಿಪಡಿಸುವ ಪ್ರಯತ್ನ ಹೌದಿಲ್ಲ. ಅದರ ಸಂಬಂಧ ಬಾಳೆ ದಾಟ ಹೊಡೀನಿ. ಬಾಳೆ ದಶೆಯಿಂದ ಎಷ್ಟು ಅಕಲಾಗಿ ಪ್ರಯತ್ನ ಮಾಡ್ತೀರಿ, ಅದ್ರಾಗಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ದೇವ್ರ ಹಾಕಿರಿ ನೀವು. ಅದರಾಗಿನ ಶತಾಂಶದಷ್ಟು ಅಂತ ಹೇಳ್ಯಾರ, 100ನೇ ಭಾಗ ಇದಕ್ಕೆ ಪ್ರಯತ್ನ ಮಾಡಿದ್ರೆ ನೀ ಯಾರದೇ ಅನ್ನೋದು ನಿನಗೆ ಹೊಳಿತೈತಿ. ಅದಕ್ಕೆ ಪ್ರಯತ್ನ ಮಾಡಕ್ಕೆ ತಯಾರಿಲ್ಲ. ನಾವು ಬಾಳ್ಯಾಕ ಪ್ರಯತ್ನ ಮಾಡ್ತೀವಿ ಹೊರತು ಇದಕ್ಕಾಗಿ ಪ್ರಯತ್ನ ಮಾಡೋರು ಯಾರ್ದರೆ? ಇದ್ರ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ಮನಸ್ಸು ಕೊಟ್ಟು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸ ಐತೆ ನಮಗೆ. ಕೇಳ್ತೇವೆ, ಬಿಟ್ಟು ಬಿಡ್ತೇವೆ, ಮತ್ತೆ ಹೊಳ್ಳಿ ಅದನ್ನು ಏನು ಕೇಳಿದೀವಿ ಅನ್ನೋದು ಹೊಳ್ಳಿ ನೆನಪು ಮಾಡೋದು ಪ್ರಯತ್ನ ಇಲ್ಲ ನಾವು. ಅದಕ್ಕೆ ಇಂಥ ಈ ಪರಿಸ್ಥಿತಿ ಆಗೈತೆ ನಮಗೆ. ನಿಜವಾಗಿ ಅದನ್ನು ಹೊಂದಬೇಕನ್ನ ಅವ ಒಳಗೆ ಆಂತರಿಕವಾಗಿ ಅವನು ಪ್ರಯತ್ನ ನಡೆಸ್ತಾನೆ. ಅವನು ಜಗತ್ತಿನ ಕೂಡ ಜಗತ್ತಿನಾಗಿದ್ದು ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆಸಿರ್ತಾನೆ. ಅದರ ಹೆಸರು ಅವಾಗಿರ್ತೈತಿ. ಯಾವಾಗ ಇದನ್ನು ನಾವು ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳ್ದೇನಿ ಅನ್ನುವಂಥದ್ದು ಒಳಗೆ ಅವಾಗ ಅದಿರ್ತೈತಿ ಗಂಡನ್ಯಾಗ. ಅದು ಬರಬೇಕಾದ್ರೆ ಅದು ಒಂದು ಭಾಗ್ಯ ಪುಣ್ಯ ಬೇಕಲ್ಲ. ಪುಣ್ಯ ಇಲ್ಲದ ಬರೋದನ್ನ ಇಲ್ಲ. ಇದ್ರಾಗ ಪ್ರೇರಣೆ ಆಗ್ಬೇಕಾದ್ರೂ ಈ ಕಡೆ ಒಲವು ಆಗ್ಬೇಕಾದ್ರೂ ಅದು ಪುಣ್ಯ ಬೇಕು. ಅಂದ್ರೆ ಒಲವು ಹೋಗ್ತೈತಿ. ಬಾಳೆದ ಕಡೆ ಒಲವು ಆಗಾಕತ್ತೈತೆ ಅಂದ್ರೆ ಅದು ಪಾಪ ಐತೆ ಅಂತ ತಿಳ್ಕೊಳ್ಳಿ. ಅದನ್ನು ಎಷ್ಟು ಆಸಕ್ತಿಯಿಂದ ಮಾಡಿದ್ರೆ ಏನೂ ಲಾಭ ಇಲ್ಲ. ಅದ್ರ ನಿನ್ನ ಆಯುಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ. ಏನು ಬಂತು ನಿನಗೆ? ಹಿಂದಗಡೆ ಹೊಳಿತೈತಿ ಎಲ್ಲ ಕೈ ಬಿಟ್ಟು ಹೋದ್ಮೇಲೆ ನಂಬ್ಕೊಂಡು ಕುಂತಿದ್ದೀವಿ ಸುಖ ಕೊಡ್ತಾವಂತ. ನಿನ್ನ ಹೊಲ, ನಿನ್ನ ಮನೆ, ಮಕ್ಕಳು, ಮರಿ, ಶರೀರ, ಇದನ್ನು ನಂಬಿದೆಲ್ಲೋ ನೀನು. ಮೋಸ ಆತ್ರಿ ನನಗಿದು ಅಂತ. ಇದನ್ನು ನಂಬೇ ಕೆಟ್ಟಿ ನೀನು. ಹೌದಿಲ್ಲ? ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಹೇಳ್ಯಾರ. ನಿಜದ ಕಡೆ ಲಕ್ಕು. ಇದು ನಿಜವಾದದ್ದಲ್ಲ. ಸುಳ್ಳಿರ್ಪುದು ಈ ಆಟವು. ಈ ಮೋಹಕ್ಕೆ ಬೀಳದಂಗೆ ಎಚ್ಚರದಿಂದ ಇರ್ಬೇಕು ನೀನು ಅಂದ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವರ ಸಂಗ ಮಾಡು. ಅಂಥವ್ರ ಹತ್ರ ಹೋಗಿ ಕೇಳು. ಅಂಥವ್ರ ಹತ್ರ ಇರೋರು ಭಾಳ ತಿರುವಂಗಿಲ್ಲ. ಅಲ್ಲಿ ನಮ್ಮ ಸಂಕಟ ಒಂದು ಹೋದ್ಮ್ಯಾಗ ಅಲ್ಲಿ ಯಾಕೈತಿ? ನಮ್ಮದೇನೈತಿ ಕೆಲಸ ಇಲ್ಲ. ಆರಾಮಾದಿಂದ ಹೋಗ್ಯೇನ್ರಿ ಅಜ್ಜಾರ ನಾನು ಅಂತ. ಹೌದಿಲ್ಲ? ಏನು ಮಾಡಕ್ಕೆ ಹೋಗಪ್ಪ ಅಂತಿದ್ರು ಅಜ್ಜಾರ. ಮತ್ತು ಸೊಟ್ಟಾಗಕ್ಕೆ ಹೋಗವ. ಹೋಗಿ ಏನು ಮಾಡವ? ಹೋಗಿ ಏನು ಮಾಡವ ಅಲ್ಲೇ? ಮತ್ತು ಇದನ್ನ ಮಾಡೋದಿಲ್ಲ, ಇಲ್ಲದಲ್ಲಿ ಹುಡುಕೋದು. ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಪ್ರಯತ್ನ ಮಾಡವ ನೀನು. ನಿಜವಾದ ಸುಖ ಹೊಂದಬೇಕನ್ನೋ ಪ್ರಯತ್ನದಾಗ ತೊಡಗ್ತೇನೆ. ಅದಿಲ್ಲ ಇಲ್ಲ ನನಗೆ ಒಳಗೆ ಅದು ಬೇಕಲ್ಲ ಅಂತ ಒಂದು ವಿಚಾರ. ಅದರಾಗಿ ಪ್ರೇರಣೆ ಆಗುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಇದ್ರಾಗ ಏನೂ ಲಾಭ ಇಲ್ಲಪ್ಪ ಮಾಡೋದು. ಇದ್ರಾಗ ವೇಳೆ ಕಳೆದು ಬೇಡ. ಭಾಳೆಲ್ಲ ವೇಳೆ, ಅಲ್ಪ ವೇಳೆ ಐತಿ. ಅದ್ರಾಗ ಕೆಲಸ ಮಾಡ್ಕೋಬೇಕು ನಾವು. ಏನು ದೀರ್ಘಾವಧಿ ಇಲ್ಲ. ಹದ್ದಿನಂಗೇನು ಆಯುಷ್ಯ ಪಡೆದಿಲ್ಲ ಇದಕ್ಕೆ. 10 ದಿನ ಆಯುಷ್ಯ 1000 ವರ್ಷ ಅಂತ ಹೇಳ್ತಾರೆ. ಹೌದಲ್ಲ? 10 ದಿನಂಗೆ ಆಯುಷ್ಯ ಇದು ಪಡೆಯಲಿಲ್ಲ ಅಂತೀರಿಲ್ಲ.
ಆಯುಷ್ಯ ಭಾಳ ಇಲ್ಲ ಅದಕ್ಕೆ. ದೌಡ್ ಮಾಡ್ಕೊ. ಏನು ಬಿಡ್ರಿ, ತಡೆಯಲಿಕ್ಕೆ ಹೋಗ್ತೀರಿಪ್ಪ ವಯಸ್ಸು ನಂದು ಅಂತೈತಿ. ಎಲ್ಲ ಥರದ ಅನುಕೂಲ ಇದ್ರೆ ತಡೆಯಲ್ರಿ, ಹೋಗಿಬಿಡ್ತೈತಿ. ಪ್ರತಿಕೂಲ ಆದಾಗ ಜೀವನ ಸಾಕು, ಹೆಂಗೆ ಕಡಿಲಿವಪ್ಪ ಅಂತ ನಾವು ಕಠಿಣ ಆಕೈತಿ. ಪ್ರತಿಕೂಲ ಇತ್ತಂದ್ರೆ ಜೀವನ ಅದನ್ನು ಹೆಂಗೆ ನಾ ಇನ್ನು ಇದನ್ನು ಮಾಡಲಿ ಅಂತ ಅದು ಚಿಂತೆ ಇರ್ತೈತೆ ಅದಕ್ಕೆ. ಎಲ್ಲ ಥರದ ಅನುಕೂಲ ಇತ್ತಂದ್ರೆ ತಡೆಯಲಿಕ್ಕೆ ಹೋದವಲ್ಲು, ಹೇಳ್ದಂಗೆ ಹೋದ ಗೊತ್ತಾಗಲಿಲ್ಲರಿ ನಮಗೆ. ಎಷ್ಟು ದೌಡ್ ಹೋತಲ್ಲ ನನಗೆ, ಬಂತಲ್ಲ, ಎಷ್ಟು ದೌಡ್ ಬಂತಪ್ಪ ಇದು ಅಂತ್ಯ ಕಾಲ. ಇಷ್ಟು ದೌಡ್ ಬರ್ತೈತೆ ನಮ್ಗೆ ಗೊತ್ತಾಗಲಿಲ್ಲ ಬಿಡ್ರಿ ನನಗೆ. ಹಾಂ, ಹೋಗೋದು ಬಂತಲ್ಲ ಅಂದಾರ, ಹೌದಿಲ್ಲ? ಕೆಲಸ ಮಾಡ್ಕೊಳ್ಳಿಲ್ಲ ಅಲ್ವ ನೀನು, ಹೋತಲ್ಲ, ಛಿದ್ರ ಆಗಿ ಹೋಗ್ತಿದ್ರು. ಎಲ್ಲಿ ಹೋಯ್ತು, ಎತ್ತು ಹೋಗ್ತೈತು, ಏನು ಎಲ್ಲ ದಿಕ್ಕಾಪಾಲ ಆತಪ್ಪ ಇದೆಲ್ಲ ಅಂತ, ಹೌದಿಲ್ಲ? ಯಾರು ದಂಡಿಗೆ ಹತ್ತಲಿಲ್ಲಲ್ಲ ನಾನು ಬಾಳೆ. ಅದ ಹೆಸರಿನಾಗ ಶರೀರ ಬಿಡ್ತೈತೆ ಅತ್ತಾಗಿದೆ. ಯಾವ ಹಿಂಬಾಲಿ ಬರಲಿಲ್ಲ ಅಲ್ಲಿ, ನಾವು ನಚ್ಕೊಂಡು ಕುಂತದ್ದು. ಇಟ್ಟದ್ದಿಟ್ಟಲ್ಲಿ, ಕೊಟ್ಟದ್ದು ಕೊಟ್ಟಲ್ಲಿ. ಹೇಗ್ರಿ, ಅಲ್ಲೇ ದನ ಕೊಟ್ಟಿಗೆಯಾಗನ ಚಲೋ ದನ ತಂದಿನಿಪ್ಪ ಮನೆ, ಹಿಂಡು ದನ ಇತ್ತು. ಏನು ಮಾಡೋದು, ಅದಿಲ್ಲ? ಚಲೋ ಹೊಲ ಹಿಡ್ದಿನಿಪ್ಪ, ಊರ ಮುಂದಿನ ಹೊಲ, ಗಟ್ಟಿ ಹೊಲ. ಏನು ಮಾಡೋದು, ಎಲ್ಲ ಹೋಗತ್ತಲ್ಲ. ಇದು ಶರೀರನ ಹೊಂಟತ್ತೆ, ಇನ್ನುಳಿದ ವಸ್ತುಗಳ ಪಾಡೇನು ಅಂತ. ಹೆಂಗೆ ಬಿಡ್ಲಿ ಯಪ್ಪ ಇವನು ಅಂತ ಹಂಗೆ ಚಡಪಡಿಸ್ತಾನೆ ಅವನ್ನೆಲ್ಲ. ಹಂಗೆ ಅಂತೀರಿಪ್ಪ ನೀವು, ನಮಗೆ ಗೊತ್ತಾಯ್ತು ಆ ಸಂಕಟ, ಹೌದಿಲ್ಲ? ಹಾಂ, ನಮಗೆ ಗೊತ್ತಾಯ್ತು ಅದನ್ನು, ನಮಗೆ ಎಷ್ಟು ಇದು ನಾವು ಅದ್ರ ಮ್ಯಾಗ ಎಷ್ಟು ಇದನ್ನು ನಾನು ನನ್ನದು ಅನ್ನೋದು ಆಸಕ್ತಿ ಇತ್ತಲ್ಲ, ಅವೆಲ್ಲ ಕೈ ಬಿಟ್ಟು ಹೊಂಟಾಗ ಅಳಕ್ಕೆ ಶುರು ಮಾಡ್ತು. ಅದಕ್ಕೆ ಮೊದಲ ಇದನ್ನು ತಿಳಿದಿದ್ರೆ ಹೆಂಗಾಕಿತ್ತು. ಈಗ ಬಂತಲ್ಲ ಇದ್ರ ಹೊತ್ತು ನಮ್ಗೆ ಗೊತ್ತಾಯ್ತು ಮೊದಲ ಇದು ಹೊಕ್ಕೈತೆ ಅನ್ನೋದು. ಅವ ಶೋಕ ಮಾಡಕ್ಕೆ ಹೋಗುದಿಲ್ಲ ಅದು. ಅವ ಹೋಗುವಾಗ ಅವಾಗ ಗೊತ್ತಾಗುತ್ತೆ ಅಂತ ಪ್ರಸಂಗ ಬಂದಾಗ, ಶರಣರ ಇರುವನು ಮರಣದಲ್ಲಿ ಕಾಣುವಂತ. ಅದಿಲ್ಲ, ಅವನು ತಿಳಿದವ ಅಂತ್ಯಕಾಲಕ್ಕೆ ಅವ ನಕ್ಕೊಂತ ಹೊಂಟತಿಲ್ಲ ಇದನ್ನ. ನಾ ಏನು ಹೋಗುದಿಲ್ಲಲ್ಲ, ನೀ ಹೋದ್ರೆ ಹೋಗು, ಬಂದದ್ದು ಅದು ಹೋಗುದಿಲ್ಲ ಅಂತಾನು. ಎಲ್ಲವೂ ಹೋಗಲಿ, ಆದರೆ ಯಾವ ಹೋದರೂ ನಾ ಹೋಗುದಿಲ್ಲಲ್ಲ, ನಾ ಯಾವಾಗಲೂ ಇರಾವ ಅನ್ನೋ ತಿಳುವಳಿಕೆ ಮೊದಲನೇ ಹತ್ರ ಅವಾಗ ಗಟ್ಟಿಯಾಗಿತ್ತಂದ್ರೆ ಅದನ್ನು ಅವಾಗ ಎಷ್ಟು ಇದಾಕೈತಿ, ದುಃಖ ಆಗೋದಿಲ್ಲ ಅವ. ಅಂತ್ಯ ಕಾಲಕ್ಕೆ ಏನೂ ಅನಿಸೋದಿಲ್ಲ ಅವ. ಇದು ಸಹಜ, ಬಿಟ್ಟು ಹೋಗುದನ, ಅವಧಿ ಮುಗಿದೈತಿ ಹೋಗ್ಲಿ ಬಿಡೋದು. ಆದರೆ ನಾ ಹೋಗೋದಿಲ್ಲಲ್ಲ, ನಾ ಹೋಗವಲ್ಲ. ಬಂದದ್ದು ಅದು ಹೊಕ್ಕೈತಿ, ನಡಬರ್ಕ ಬಂದದ್ದು ಅದು ನಡಬರ್ಕ ಹೋಗುದನಲ್ಲ. ಮೊದಲು ಇದ್ದದ್ದು ಐತಲ್ಲ, ಅದು ಕೊನೆಗೂ ಅದ ಐತಿ. ಹೊತ್ತು ಮಧ್ಯದಲ್ಲಿಯೂ ಅದ ಇರ್ತೈತಿ, ಕೊನೆಗೂ ಅದ ಐತಿ. ಅದು ಅಂತೂ ಚ ವರ್ತಮಾನೇಪಿ ತತಃ. ಆದಿ ಮತ್ತು ಅಂತ್ಯದಲ್ಲಿ ಯಾವುದೈತಿ ಅದು ಮಧ್ಯದಲ್ಲಿನೂ ಅದೈತಿ, ಅದ ನಾನದೇ. ನಡಬರ್ಕ ಬಂದದ್ದು ನಾನು ಅಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ, ಇದನ್ನು ತೆಗೆದು ಹಾಕಿ, ಇದರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡೋದು. ಇದನ್ನು ಗಟ್ಟಿ ಹಿಡ್ಕೊಂಡು ಕುಂತಿಯಲ್ಲ, ನಾನು ನನ್ನದೊಂದು ಉಪಾಧಿಗಳ ನಡಬರ್ಕ ಬಂದವೆಲ್ಲ ಉಪಾಧಿಗಳು, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅವನ್ನೆಲ್ಲ ಕೈ ಬಿಡವನು. ಉಪಾಧಿಗಳ ಸಂಬಂಧ ಬಿಟ್ಟು ಇರಾಕ ನೀನು, ಅಂದ್ರೆ ಆರಾಮಿರ್ತೀನಿ. ಉಪಾಧಿ ಹಿಡ್ಕೊಂಡೆ ಅಂದ್ರೆ ಇದು ಕೆಡಾಕದಿದ್ರು ಅಳಕ್ಕೆ ಶುರು ಮಾಡ್ತೀನಿ. ಇದಕ್ಕಿದ್ದಂಗೆ ಇರ್ತಾವನು ಉಪಾಧಿಗಳೆಲ್ಲ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಹಂಗೆ ಅವು ಇದಕ್ಕಿಂತ ಕೆಟ್ಟ ಹೋಗುವು ನಾವೆಲ್ಲ. ಕಣ್ಣಿನ ದೃಷ್ಟಿನೂ ಹೋತಪ್ಪ, ಏನು ಕಣ್ಣು ಕಾಣುವಂಗೆ ಆತು, ಪರಾದಿನ ಆತು, ಕಾಲು ಅಡ್ಡಾಡಕ್ಕೆ ಬರ್ಲಂಗೆ ಆತು, ಕುಂತಲ್ಲೇ ಕುಂಡ್ರೋದು ಬಂತಪ್ಪ, ಅದಿಲ್ಲ? ಬಾಯಿ ಸಹಿತ ಮಾತಾಡಕ್ಕೆ ಶಕ್ತಿ ಇಲ್ದಂಗೆ, ಅದಿಲ್ಲ? ಎಲ್ಲ ಕುಂಠಿತ ಆತು, ಇಂದ್ರಿಯಗಳೆಲ್ಲ ಶಿಥಿಲ ಅದು. ಅವಾಗ ಏನು ಮಾಡೋದು?
ಅವಾಗ ಬರ್ತೈತಿ ನಿನಗೆ. ಯಾಕೆ ದಾಳಿ ಬಂತಪ್ಪ ಇನ್ನು ಇದಕ್ಕೆ, ಅವಾಗ ಹೆದರಾಕೈತಿ ಬಿಡ್ತಾನೆ. ಅಯ್ಯೋ ಹೆಂಗೆ ಮಾಡಲಿ ನಾನು, ಭಯ ಶುರುವಾಕೈತತ್ತಾಗಿಂದ. ಇವನ್ನೆಲ್ಲ ಬಿಡೋದು ಬಂತಲ್ಲ ನನಗೆ, ಹೆಂಗೆ ಮಾಡೋದು ನಾನು. ಹಿಡ್ಕೊಂಡು ಕುಂಡ್ರಿ ಇವನು, ಇಲ್ಲಿ ತನಕ ಹಿಡ್ಕೊಂಡು ಕುಂಡ್ರವನು ಇದನ್ನು. ಎಷ್ಟು ದಿನ ಹಿಡ್ಕೊಂಡು ಕುಂಡ್ರಪ್ಪ ಇವನ್ನ, ಎಷ್ಟು ದಿನ ಹಿಡಿದ್ರು ಇದು ನಮಗೆ ಯಾಕ್ರಿ ಇದ್ರ ಮ್ಯಾಗಿನ ಅಮ್ಮ ಹೋಗುದು ಹೆಚ್ಚಕ್ಕುಂತದ್ದು. ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡಿರಕ್ಕಲಿ ಅಂದ್ರೆ ಆರಾಮಿರ್ತೀವಿ ನೋಡಿ. ಅಂತ ಒಂದು ತಿಳುವಳಿಕೆ ನಮ್ಮಲ್ಲಿ, ಜ್ಞಾನ ಜಾಗೃತ ಆಗ್ಬೇಕಲ್ಲ. ಶರೀರ ನಾನು ಅನ್ನೋ ಭಾವ ಬಂದ ಕೂಡಲೇ ಎಲ್ಲದಕ್ಕೂ ರೂಪ ಕೊಡ್ತೀವಿ. ಮೂರ್ತ ವಸ್ತುನ ನಾನಂತ ತಿಳ್ಕೊಂಡು ಅದಕ್ಕೆ ಎಲ್ಲದಕ್ಕೂ ರೂಪ ಕೊಡ್ಕೊಂತ ಕುಂತೀವಿ. ಇದು ಇದಕ್ಕಿದ್ದಂಗೆ ಇರ್ತದೆ, ಅದನ್ನು ವಿಕಾರ ಆಗಿ ನಾಶ ಆಗಿ ಹೋಗೋದು. ಅದು ನಾಮ ರೂಪ, ಅದು ನಾನು ನಂದು ಅಂತೆ. ಯಾ ರೂಪನೂ ನಿಂದಲ್ಲ, ಯಾ ನಾಮನೂ ನಿಂದಲ್ಲ. ಸುಳ್ಳ ಅವನು ವಜ್ಜೆ ಹೊತ್ಕೊಂಡು ಕುಂತೀನಿ, ನಿನಗೆ ಯಾಕೆ ಆರೋಪ ಮಾಡ್ಕೊಂಡು. ನಾಮ ರೂಪಗಳ ಆರೋಪ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಏವ ಅಂತ. ಈ ನಾಮರೂಪ ಪ್ರಪಂಚ ತೋರಿಕೆ ಏನೈತಲ್ಲ, ಇದನ್ನೆಲ್ಲ ತೆಗೆದು ಹಾಕದು, ಅಲ್ಲಗಳದು ಬಿಡೋದನ್ನು, ಸಂಬಂಧ ತಪ್ಪಿಸ್ಬೋದು. ಅಂದಾಗ ಉಳಿದದ್ದು ಏನೈತಿ, ಅಸ್ಥಿ ಭಾತಿ ಪ್ರಿಯ, ಯಾವಾಗಲೂ ಇದ್ದಂತಹ ಅರಿವು. ಮೊದಲು ಅಸ್ಥಿ ಅಂದರೆ ಯಾವಾಗಲೂ ಇದ್ದದ್ದು, ಅರಿವು ಅಂದರೆ ಭಾತಿ, ಪ್ರಿಯ ಅಂದರೆ ಸುಖರೂಪವಾದದ್ದು. ಅದು ಇದ್ದೇ ಇರ್ತೈತೆ, ಅದಕ್ಕೇನು ಹಾನಿ ಇಲ್ಲ. ಸದ್ವಸ್ತುವಿಗೆ ಹಾನಿ ಇಲ್ಲ, ಅದಕ್ಕೆ ಎಡಲಾರ್ದಂಥ ವಸ್ತು ಸದ್ವಸ್ತು ಅಂದ್ರೆ. ಅದನ್ನು ಅನುಸಂಧಾನ ಮಾಡಬೇಕು, ಅದರ ಕಡೆ ಎಲ್ಲ ಕೊಡ್ಬೇಕಾಗಿತ್ತು. ಈ ಶರೀರ ಅಸದ್ವಸ್ತುನೇ ಸದ್ವಸ್ತುನೇ ಇದೆ. ಅಸದ್ವಸ್ತು ಅಂದರೆ ಇದ್ರ ಕಡೆ ಯಾಕೋ ಲಕ್ಷ್ಯ ನಿನಗೆ. ನೆಮ್ಮದಿ ಕೆಡಿಸೋದು ಹೌದಿಲ್ಲ, ಕೈ ಕೊಟ್ಟು ಹೋಗೋದ ಇದು ಶರೀರ. ಇದ್ರ ಮ್ಯಾಗ ಮೋಹ ಇಟ್ಕೊಂಡು ಎಂದು ಸುಖ ಹೊಂದವ ನೀನು. ಪಡಿವಿ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನೆ ಮನುಜ. ಕೆಟ್ಟು ಹೋಗೋ ಬೇಕಾ ಎಲ್ಲ ವಸ್ತುಗಳೆಲ್ಲ ಕೆಟ್ಟು ಹೋಗೋ. ಕೆಡಲಾರ್ದಂಥದ್ದು ಯಾವುದೈತಿ ಅದ್ರ ಕಡೆ ಲಕ್ಕ. ಕೆಡಲಾರ್ದಂಥದ್ದು ಯಾವುದು ಅಂದ್ರೆ ನೀನ. ನಾ ಎಂದೂ ಕೆಡಲಾರ್ದಂಥ ವಸ್ತು ನಾನು ಅನ್ನೋ ತಿಳುವಳಿಕೆ ಮಾಡ್ಕೊ. ಅದು ಸದ್ವಸ್ತು. ಸದ್ವಸ್ತುನ ನಾನು. ನನಗೆ ಗಣ್ಯವಾಗಿದ್ದದ್ದು ಎಲ್ಲ ಅಸದ್ವಸ್ತು, ನಾವು ತೂರೆಡುವಂಥ ಕೆಟ್ಟು ಹೋಗುವಂಥವು. ನಾ ಎಂದೂ ಕೆಡೋದಿಲ್ಲ, ನಾಶ ಆಗುವಂಥದ್ದಲ್ಲ ನಾವು. ಅಮೃತ ಅಂದ್ರೆ ನಾಶ ಇಲ್ಲದ್ದು. ಆ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿತ್ತು. ನಾನು ಯಾರಿದ್ದೇನೋ, ನನ್ನ ಸ್ವರೂಪ ಹೆಂಗೈತೆ ಅನ್ನೋ ಎಚ್ಚರಿಕೆ ಮಾಡ್ಕೊ. ಅದನ್ನು ಎಚ್ಚರಿಕೆ ತಿಳ್ಕೊಳ್ಳೋ ಸಂಬಂಧ ನಾವು ನಾನಾಗಿ ಉಳ್ಕೊಳ್ಳೋ ಸಂಬಂಧ ಪ್ರಯತ್ನ ಏನೆಲ್ಲ ಇದೆ. ಸ್ವರೂಪ ಜಾಗೃತಿಯನ್ನು ಮಾಡಿಕೊಳ್ಳೋ ಸಂಬಂಧ ಇದೆಲ್ಲ ಪ್ರಯತ್ನ, ಅಧ್ಯಾತ್ಮದ ಅಭ್ಯಾಸನ ಮಾಡಬೇಕಾಗಿತ್ತು, ಅದರ ಕಡೆ ಗಮನ ಕೊಡಬೇಕಾಗಿತ್ತು. ಬಂಗಾರ ರೂಪಾಂತರ ಹೊಂದೋದಕ್ಕೆ ಆವರಣ ಅಂತ ಹೆಸರು ಕೊಡ್ತೀವಿ ನಾವು. ಹಂಗೆ ಇರೂ ರೂಪಾಂತರ ಹೊಂದಿಲ್ಲ, ಅದು ಇದಕ್ಕಿದ್ದಂಗೆ ಐತಿ. ಗಡಿಗೆ ಆಗ್ಬೇಕಾದ್ರೂ ಮಣ್ಣು ರೂಪಾಂತರ ಹೊಂದೇ ಗಡಿಗೆ ಆಗ್ಬೇಕು, ಅದಲ್ಲ. ಹಂಗೆ ಬ್ರಹ್ಮೇನ್ ರೂಪಾಂತರ ಹೊಂದಿ ಜಗತ್ತಾಗಿಲ್ಲ, ತೋರಿಕೆ ಆಗಿಲ್ಲ, ಅದು ಬೇರೆ ಹಂಗೆ ಐತಿ. ಬಂಗಾರ ಕರಗಿಸಿ ಆಭರಣ ಮಾಡಿದ್ರೆ ಬಂಗಾರ ಉಳಿದಿಲ್ಲ, ಅದು ಆಭರಣ ಆಗಿಬಿಟ್ಟೈತಿ, ಬೇರೆ ಬಂಗಾರ ಉಳಿಲಿಲ್ಲ. ಆದರೆ ಇದು ಹಂಗಲ್ಲ, ಮಣ್ಣೇ ಮಡಿಕೆಯಾದಂತೆ, ಬಂಗಾರವೇ ಆಭರಣ ಆದಂತೆ. ಬ್ರಹ್ಮದಿಂದನೇ ಇದು ಜಗತ್ತಾಗಿಲ್ಲ, ಬ್ರಹ್ಮದಲ್ಲೇನೂ ಇದಿಲ್ಲ ಇಲ್ಲ, ಅದಲ್ಲ. ಬ್ರಹ್ಮಸ್ಥವೆನಿಸದು ಜಗವಿದು ಖುಷಿ ತೋರಿಕೆ ಅಂತ. ಅದು ಕಲ್ಪಿತದ, ಇದು ಯಾರಿಂದನೂ ಆಗಿಲ್ಲ ಜಗತ್ತು.
ಅದು ಇರುವಂಗೆ ನೀನೇ ಕಲ್ಪನಾ ಮಾಡಿಕೊಂಡ ನೀನು ಕಲ್ಪನಾದಾಗ ಇವೆಲ್ಲ ತೋರ್ಯಾವ ತೋರಿಕೆ ಅದು ಅದಕ್ಕೆ ಅಸ್ತಿತ್ವವಿಲ್ಲ. ಇದ್ದದ್ದ ಜರಾಗಿದ್ದರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದುಹಾಕಕ್ಕಿದ್ದಿಲ್ಲ. ಇದು ಖರೇನಾಗಿತ್ತು. ಆದರೆ ನಿಜವಾದ ನಮ್ಮ ಇರುವಿನ ಕಡೆ ಲಕ್ ಕೊಟ್ಟಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತೆ ನಮ್ಗೆ. ಅದ್ರ ಕಡೆ ಲಕ್ಷ್ಯ ಇಲ್ಲದಕ್ಕೆ ಇದೇ ಸತ್ಯ ಅಂತ ಅನ್ಸಾಕ್ತೈತೆ ನಮ್ಗೆ. ಯಾವ ದೃಷ್ಟಿಯಿಂದ ಇದು ಇಲ್ಲದಂಗೆ ಆಕೈತಿ ನೋಡ್ಕೊ. ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋ ಹೊಳಿತೈತಿ. ಅಜ್ಞಾನಿಗಳಿಗೆ ಇದಕ್ಕೆ ಖರೆ ಅನ್ನೋರಂಗೆ ತೋರ್ಬೇಕು. ಆಕಾಶಕ್ಕೆ ಹೆಂಗೆ ಅವಯವಗಳು ಇರೋದಿಲ್ಲ ಹಂಗೆ ನಿನ್ನ ಇರುವಿಗೂ ಯಾವ ಅವಯವನೂ ಇಲ್ಲ. ಆಕಾಶದ ಹೋಲಿಕೆ ಅದರ ಸಂಬಂಧ ಅಷ್ಟೇ ನಿರವಯವಾದ ಅನ್ನೋ ದೃಷ್ಟಿಯಿಂದ ಆಕಾಶದ ಹೋಲಿಕೆ ಕೊಟ್ಟದ್ದು. ಆದ್ರೆ ಆಕಾಶ ಜಡ ಐತಿ, ಹೌದಿಲ್ಲ? ಅದಕ್ಕೂ ಪ್ರಳಯ ಐತಿ, ಹೌದಿಲ್ಲ? ನಿದ್ದೆ ಹತ್ತಿದಾಗ ಎಲ್ಲೈತಿ ನಿನ್ನ ಆಕಾಶ? ಅದು ಅಡಿಗೆ ಹೋಗೈತಿಲ್ಲ. ನಿದ್ರೆಯೊಳಗೆ ಆಕಾಶ ಎಲ್ಲೈತಿ? ಆದ್ರೆ ತಾನು ಅಜಡ ಅದಾನ, ಯಾವಾಗಲೂ ಅದಾನ. ತಾನು ನಿದ್ದೆಯೊಳಗೂ ತಾನಿರ್ತಾನೆ. ಆಕಾಶ ಆನಂದನ ಅದು. ಆಕಾಶ ಆನಂದ ರಹಿತ. ಜಡ ವಸ್ತುಗಳು ಎಂದೂ ಆನಂದ ಆಗಲಾರದು, ತೋರಿಕೆ. ವಿಷಯಾದಿಗಳಲ್ಲಿ ಸುಖ ಅದು ಎಲ್ಲಿದು ಅಂತ ನಿಂತು ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತೆ. ಅದು ಕಪ್ಪಿ ಚಿಪ್ಪಿನಲ್ಲಿ ಬೆಳಿ ತೋರ್ತೈತಿ, ಅದಕ್ಕೆ ಅಸ್ತಿತ್ವ ಐತೆನ? ಹಂಗೆ ವಿಷಯಾದಿಗಳಲ್ಲಿ ತೋರುವಂಥ ಸುಖ ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ಅದು ತೋರೈತಿ. ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತೆ. ಅಲ್ಲಿ ನಾವು ವಿಷಯದಿಂದ ಶಕ್ತಿ ಅಂತ ಭ್ರಮ ಆಗೈತೆ ನಿನಗೆ. ನಿಶ್ಚಿತ ವಸ್ತು ಪ್ರಾಪ್ತ ಆದಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ಆನಂದ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ಅವಾಗ ಆನಂದದ ಅನುಭವ ಎಲ್ಲರಿಗೂ ಆಕೈತಿ. ಮನಸ್ಸು ಚಂಚಲ ಆದ್ರೆ ಅದು ಅನುಭವ ಬರ್ತದೆ. ನಿಶ್ಚಲ ಸ್ಥಿತಿಯೊಳಗೆ ತೋರುವಂಥ ಆನಂದ ಅದು ವಿಷಯದ ಅಲ್ಲ, ನಿನ್ನ ಆನಂದನ ಅದು. ಇಚ್ಛಿತ ವಸ್ತು ಬೇಕಾದ ವಸ್ತು ಸಿಕ್ಕೂಡಲೇ ಮನಸ್ಸಿನ ಹರಿದಾಟ ಬಂದಾಕೈತಿ, ನಿಶ್ಚಲ ಆಕೈತಿ. ಸಟಕನ ಆ ಸ್ಥಿತಿ ಅಷ್ಟು ಎಷ್ಟೊತ್ತು ಅದು ನಿಶ್ಚಲ ಇರ್ತೈತಿ ಅವಾಗಷ್ಟೇ ಅದು ಆನಂದ ತೋರ್ತೈತಿ. ಮತ್ತೆ ಚಂಚಲ ಆತ ಅಂದ್ರೆ ಆನಂದ ಅನುಭವ ಬರ್ತೈತಿ. ಅಂತೇಳಿ ವಸ್ತು ಇರ್ತೈತಿ, ಅದ ಯಾಕೆ ತೋರುದಿಲ್ಲ ಹಂಗಾರೆ? ಮನಸ್ಸು ಚಂಚಲ ಅದು ತೋರುದು. ಅದಕ್ಕೆ ನಿಶ್ಚಲತ್ವದೊಳಗೆ ಆನಂದ ಐತಿ. ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ಅನ್ಯದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬೇಕು ನೋಡ್ರಿ. ಅನ್ಯದರಿಂದ ಸುಖ ಸಿಗ್ತೈತಿ ಅನ್ನುವಂಥ ತಪ್ಪು ತಿಳುವಳಿಕೆ, ವಿಷಯೇಂದ್ರ ಸಂಪರ್ಕ, ಭೋಗ, ವಾಸನೆಗಳೆಲ್ಲ ಪೂರ್ಣ ನಾಶ ಆದಾಗ ಮನಸ್ಸು ನಿಶ್ಚಲ ಆಕೈತಿ. ಅವಾಗ ನಿರಂತರ ಅದರ ಅನುಭವ ಮಾಡ್ಕೊಳಕ್ ಬರ್ತೈತಿ ಸತತ. ವಿಷಯದ ಆಸಕ್ತಿ ಇದ್ದ ಸಂಬಂಧ ಮನಸ್ಸು ಹಗಲೆಲ್ಲ ಚಂಚಲಕ್ಕೈತಿ. ಯಾವ ವಿಷಯದಲ್ಲಿಯೂ ಅದು ನಿಲ್ಲುವುದಿಲ್ಲ. ಸಿಗ್ಲಿಕ್ಕೆ ಚಂಚಲಕ್ಕೈತಿಲ್ಲ ಮನಸ್ಸು. ಅದ್ರಾಗ ಎದ್ದು ಬಿಟ್ಟಿದ್ರೆ ಮತ್ತೊಂದು ವಿಷಯಕ್ಕೆ ಹೋಗಿದ್ದಿಲ್ಲ. ಅದು ಬೇಕಾದ ಸಿಕ್ಕ ಮ್ಯಾಗ, ಈ ಅಂಗಡಿಯಾಗ ನಮಗೆ ಬೇಕಾದ ಸಿಕ್ಕ ಮ್ಯಾಗ ಮತ್ತೊಂದು ಅಂಗಡಿಗೆ ಯಾಕೆ ಹೋಗಿದ್ದಾರೆ? ಹಂಗೆ ನಮಗೆ ಬೇಕಾದ ಯಾವ ವಿಷಯದಾಗ ನಮ್ಗೆ ಸುಖ ಅಂತೀವಿ ಆ ವಿಷಯದಾಗ ಸಿಕ್ಬಿಟ್ಟಿದ್ರೆ ಮತ್ತೊಂದು ವಿಷಯಕ್ಕೆ ಹೋಗಿ ಚಂಚಲಕ್ಕಿದ್ದಿಲ್ಲ. ಅದು ಚಂಚಲಕ್ಕೈತಿ ಮನಸ್ಸು. ಶಬ್ದಕ್ಕೆ ಹೋಗ್ತೈತಿ, ರೂಪಕ್ಕೆ ಹೋಗ್ತೈತಿ, ಗಾಯನಕ್ಕೆ ಹೋಗ್ತೈತಿ, ವಾಸನೆಗೆ ಹೋಗ್ತೈತಿ, ಅದ್ರ ಸ್ಪರ್ಶಕ್ಕೆ ಹೋಗ್ತೈತಿ. ಯಾವ ವಿಷಯದಾಗ ನಿನ್ನ ಮನಸ್ಸು ನಿಶ್ಚಲ ಆಕೈತಿ, ನಿಲ್ಲೋದಿಲ್ಲ. ಬೇಕಾದದ್ದಿಲ್ಲ ಅಂತ ಅಲ್ಲಿ ನಿಲ್ಲೋದು. ಹಂಗಾರೆ ಎಲ್ಲಿ ಅದು ಐತಿ? ನಿನ್ನೊಳಗೆ ಐತಿ. ನಿನ್ನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತಿ ಅನ್ನೋದು ಹೊಳೆದಾಗ ಅದು ಅನುಭವಕ್ಕೆ ತೊಗೊಂಡಾಗ ಮನಸ್ಸು ನಿಶ್ಚಲ ಆಕೈತಿ. ವಿಚಾರ ಮಾಡಲಿ ಸುಳ್ಳ ಬಳಲ್ತಿ ಕೆಲಸ ಇಲ್ಲ. ಅದ್ರಾಗೈತಿ ಇದ್ರಾಗೈತಿ.
ಹಿಂದಿನ ವಾಸನೆಗೆ ಅನುಗುಣವಾಗಿ ಅದು ಎಳೆದಾಡ್ತೈತಿ ಒಳಗೆ, ಅದ್ರಾಗೈತಿ ಇದ್ರಾಗೈತಿ. ವಾಸನ ನಾಶ ಆಗಿತ್ತು ಅಂದರೆ ಹೊರಗೆ ಹೋಗೋದಿಲ್ಲ, ಅದು ಗೊತ್ತಿ ಸ್ಥಗಿತ ಆಗಿಬಿಡ್ತೈತಿ. ಅಂತರ್ಮುಖಿಯಾಗಿ ಉಳ್ಕೊಳಕ್ಕೆ ಪ್ರಯತ್ನ ಮಾಡ್ತೈತಿ. ಅದ್ರ ಒಳಗೆ ಅದು ಸ್ವಾದ ಹತ್ತಾಕೈತೆ. ಅದು ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಆಗಿಬಿಡ್ತಾವೆ ನೋಡ್ರಿ. ನಾವು ಹೊರಗಿನ ಬಹಿರ್ಮುಖ ವೃತ್ತಿ ಒಳಗೆ ಅದನ್ನು ಹೊಂದಬೇಕಂತ ಎಂದೂ ಸಾಧ್ಯ ಇಲ್ಲ. ಅಂತರ್ಮುಖಿ ಆಗನಿ ಏನು ಅವಾಗ ನಿನಗೆ ಅದು ದೂರ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಅಂತರ್ಮುಖ ವೃತ್ತಿ ಒಳಗೆ ನೋಡ್ಕೊಂಡಾಗ ಬಹಿರ್ಮುಖ ವೃತ್ತಿ ಒಳಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಿ, ಎಲ್ಲಿ ಹೋಗೋ ಕೆಲಸನೇ ಇಲ್ಲ, ಏನೂ ಮಾಡೋ ಕೆಲಸ ಇಲ್ಲ. ಅಲ್ಲಿ ಒಳಗೆ ಅಂತರ್ಮುಖಿ ಆಗ್ತದೆ. ಒಳಗೆ ಅಭ್ಯಾಸ ಕೂಡಬೇಕು. ಕೂತು ಮನಸ್ಸು ಕೂಡ್ಬೇಕಲ್ಲ. ಶರೀರ ಕೂಡೈತೆ ಮನಸ್ಸು ಕೂಡಾಗ್ತಾ ಇರಲಿಲ್ಲ. ಇಲ್ಲೇ ಕೂತೈತಿ ಮನಸ್ಸು ಅಂದ್ರೆ ಎಲ್ಲೆಲ್ಲಿ ಹೋಗಿ ಬರ್ತೈತಿ. ಏನು ಅದು ವಾಸನೆ ಹೇಳ್ಕೊಂಡು ಹೋಗ್ತಿ ಮತ್ತೆ. ಅದಕ್ಕೆ ವಿಘ್ನಕ್ಕವು ಆ ವಾಸನೆಗಳನ್ನು ಪೂರ್ಣ ನಾಶ ಮಾಡಬೇಕು. ಇಲ್ಲಾಂದ್ರೆ ಮನಸ್ಸು ಎಳ್ದಾಡ್ತೈತೆ. ಅದು ವಾಸನೆಗಳನ್ನು ಅದ್ರ ಬೆನ್ನು ಹತ್ತಿ ತಿರ್ಗಾಕ್ ಹಚ್ತೀನಿ. ಏನು ತುಡುಗುದನದ ಕೊರಳೊಳಗಿನ ಗುದ್ದಿ ಎಂದದೊಳೆನ್ನನು. ಈ ವಾಸನೆಗಳು ಮೂಜಗದೊಳು ಎಳೆದಾಡ್ತಿಹುದು ಅಂತ ಎಳೆದಾಡಕೈತಿ ಬಿಡ್ತಾವ ನಾವು ವಾಸನೆ. ಈ ಮಾತುಗಳನ್ನು ಮನನಕ್ಕೋಸ್ಕರ ಯಾರು ಮಾತಾಡ್ತೀರಿ ನೀವು? ಕೇಳುವ ಹೊತ್ನ್ಯಾಗ ಅಷ್ಟೇ, ಬಿಟ್ಟ ಮ್ಯಾಗ ಹೊಳ್ಳೆದ್ರೆ ವಿಚಾರಣೆ ಮಾಡೋದು ನೀವು. ಏನು ಈ ಶರೀರ ದುಃಖ ರೂಪನ ಅದ, ಅದು ಸುಖರೂಪ ಅಲ್ಲ. ನೀ ಸುಖರೂಪ ವಸ್ತುವದಿ, ಶರೀರ ಸುಖರೂಪ ಅಲ್ಲ. ಅದನ್ನು ಶರೀರ ನಾನು ಅಂತ ತಿಳ್ಕೊಂಡು ಅದ ಸುಖರೂಪ ಅಂತ ಅದ್ರ ಬೆನ್ನು ಹತ್ತಿ. ವಿವೇಕ ಇಲ್ಲದವ್ರಿಗೆ ಇದು ಎಲ್ಲಿ ಹೊಳಿಬೇಕ್ರಿ? ಅದ ಸುಖರೂಪ ಅನಿಸ್ತದೆ. ಎಚ್ಚರಿಕೆ ಸಂಬಂಧ, ಕನಸಿನ ಸಂಬಂಧ, ನಿದ್ರೆ ಸಂಬಂಧ, ಮೂರು ಅವಸ್ಥೆಗಳ ಸಂಬಂಧ ತಪ್ಪಿದಾಗ ನಮ್ಮ ಇರುವಿನ ಅನುಭವ ನಮಗಾಕೈತೆ ನೋಡ್ರಿ. ನಾನೇ ಸಚ್ಚಿದಾನಂದ ಸ್ವರೂಪನಿದ್ದೇನೆ, ನಿತ್ಯ ಪರಿಪೂರ್ಣನ ನಾನದೇನು ಅನ್ನೋದು ಹೊಳಿತು. ನೀನಲ್ಲದನ್ನೆಲ್ಲ ಬಿಟ್ಕೊಂತ ಹೋದೆ ಅಂದ್ರೆ ಬಿಡಲಿಕ್ಕೆ ಬಾರದಂಥ ವಸ್ತುನೂ ನೀನು ಅನ್ನೋದು ಹೊಳಿತಿದ್ದೆ ನೀನು. ನಿನ್ನಿಂದ ತಿಳಿಸಿಕೊಳ್ಳುವಂಥದ್ದು ಯಾವುದೂ ಅದು ನೀನಲ್ಲ. ಅರಿವಿಸಿಕೊಳ್ಳಲಾರದೆಂದು ಊಹಿಪನೆ ಜಾನರ ದೇವ. ಬೇಕಾದಂಗೆ ಇದನ್ನು ಹೇಳ್ತೇವೆ, ಕೇಳ್ತೇವೆ, ಎಲ್ಲ ಮಾಡ್ತೇವೆ ಅಂದ್ರು ಕೂಡ ಇದರ ಅಭ್ಯಾಸಕ್ಕೆ ನಾವು ಅನುಕೂಲ ಕೊಡ್ಬೇಕನ್ನೋದು ಎಷ್ಟು ಮಂದಿಗೆ ಇದ ಮುಖ್ಯ ಅನ್ನೋದಿಲ್ಲ. ನಾವು ಬಾಳೆ ಮಾಡೋದು ಮುಖ್ಯ. ಬಾಳೆಕಾಯಿ ಅನುಕೂಲ ನೋಡ್ತಾರೆ ಹೊರತು ಇದರ ಜ್ಞಾನವನ್ನು ಮಾಡ್ಕೋಬೇಕು ಸಂಬಂಧ ಇದಕ್ಕೆ ಅನುಕೂಲ ಕೊಡೋರು ಎಲ್ಲಿಯೋ ಒಬ್ಬರು ಸಿಗ್ತಾರೆ. ಇದನ್ನು ಹೊಂದಬೇಕಾದ್ರೆ ಹೊರಗಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅವು ಪ್ರತಿಕೂಲಕ್ಕವು. ನಿನಗೆ ಹೊಂದಕ್ಕೆ ಆಗೋದಿಲ್ಲ. ನಿನಗೆ ಅದ್ರ ಬೆನ್ನು ಹತ್ತಿದೆ ಅಂದ್ರೆ ಪುರುಷತ್ವ ಸಿಗೋಲ್ಲ ನಿನಗೆ. ಏನು ಅದರಿಂದ ವಿಮುಖ ಆಗ. ಯಾವ ಇಂದ್ರಿಯಗಳ ವ್ಯಾಪಾರ ಅವಶ್ಯಕತೆ ಇಲ್ಲಪ್ಪ. ನೋಡೇವಲ್ಲ ಎಷ್ಟು ದಿನ. ಮುಪ್ಪಾಗೋ ಮಠ ಮಾಡಿದೀವಲ್ಲ, ಅವ್ನು ನೋಡಿದ್ವಿ. ಏನು ಲಾಭ ಆತಿ? ಇನ್ನೂ ಹೊಳಿವಲ್ಲ ನಿನಗೆ. ಅದ್ರಾಗ ಏನೂ ಲಾಭ ಇಲ್ಲ ಅಂತ. ವಿಚಾರ ಮಾಡಿ ನೋಡ್ಕೊ, ಏನು ಲಾಭ ಐತಿ ನಿನಗೆ? ಅಷ್ಟು ಇಂದ್ರಿಯಗಳ ವ್ಯಾಪಾರ ಮಾಡಿದ್ದೀನಿ, ಒಂದು ಈಟರ ಅದ್ರಾಗ ಸುಖದ ಲವಲೇಶ ಸಿಗ್ತದೆ ನಿನಗೆ? ದನೂ ಆತಪ್ಪ ನೀನು ಮಾಡಿ ಉಪಯೋಗ. ನನಗೆ ಲಾಭ ಇಲ್ಲದ ವ್ಯಾಪಾರ ಮಾಡಿ ಏನು ಮಾಡವ? ಹಂಗೆ ಕಣ್ಣು ಮುಚ್ಕೊಂಡು ಎಲ್ಲರೂ ಮಾಡ್ತಾರಂತ ಮಾಡಿದ್ವಿ. ಏನಾಗಿತ್ತು ನೋಡ್ಕೊ. ಏನು ಲಾಭ ಮಾಡ್ಕೊಂಡು ಹೇಳಿ? ಇದಕ್ಕಾಗಿ ಬದುಕಿದ್ದೇನೆ, ಇಂದ್ರಿಯಗಳ ವ್ಯಾಪಾರಕ್ಕೆ. ಏನೂ ಲಾಭ ಆಗಲಿಲ್ಲ. ಯಾವ ಸಂಬಂಧ ಇಲ್ಲೇ ಆನಂದವನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡು. ಯಾವ ವಿಷಯಗಳ ಸಂಬಂಧ ಇಲ್ಲೇ ಆನಂದದ ಭಾವದಾಗ ಇರಕ್ಕೆ ಬರ್ತೈತಿ. ಇದು ಸಂಬಂಧ ಹಚ್ಕೊಂಡ ಬಳಲ್ತಿದ್ದೀನಿ. ಜೀವನ ಎಲ್ಲ ವ್ಯರ್ಥ ಮಾಡ್ಕೊಂಡಿಲ್ಲ ನಾವು.
ಹೆಂಗೆ ವಿಷಯಗಳನ್ನು ಗಳಿಸಿ ಇನ್ನೂ ಸುಖ ಹೊಂದಬೇಕನ್ನೋ ಆಸಕ್ತಿ ಹೆಚ್ಚಕ್ಕೆ ಕೂತ್ಕೊಂಡ್ರೆ. ಬರೀ ಇದ್ರಾಗ ನಿನ್ನ ಆ ವಿಷಯ ಹೋಗ್ತಾರೆ, ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯ ಸಂಗೋಪನೆ. ಬರೀ ವ್ಯವಸ್ಥಾನ ಮಾಡೋದು, ಬರೀ ಬಾಳೆ ವ್ಯವಸ್ಥಾದಾಗ ಹೋದ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಯಾವಾಗಪ್ಪ? ಇದರ ಹಂಗೆ ಹರಿದ ನಿಂದ್ರದು ಯಾವಾಗ ನೀನು? ಬೇಕಾದಂಗೆ ಹೇಳ್ತೈತೆ ಕೇಳೋದು, ಬಾಳೆದಾಗ ಆಸಕ್ತಿ ಹೋಗೋದು, ಅದ್ರಾಗ ಹಣಿಕೆ ಆಗ್ತದೆ. ಒಳ್ಳೆ ಏನು ಹೆಂಗೆ ಬೇಕಾದಂಗೆ ಆಗೋಲ್ದು, ಮುಗಿತು ಅದನ್ನು ಸಂಬಂಧ ತಪ್ಪಿಸ್ಕೊಂಡು ಇರಾಕಡೆ ಇರುವಲ್ದು, ಹಾರಿಗಿಡೋದು ಹೋಗೋಲ್ದು. ಅದು ನನ್ನ ಭಾವದೊಳಗೆ ನಾವು ಉಳ್ಕೊಳ್ಳೋ ಪ್ರಯತ್ನ ಗಟ್ಟಿಯಾಗಿ ಉಳಿತಂದ್ರೆ ಅದ್ರ ಬಗ್ಗೆ ಕಣ್ಣ ತೆಗೆದು ನಾವು ಯಾವಾಗ ಹೋಗೋಲ್ದು ಬಿಡೋದಂತ ತಗೊಂಡು ಮಾಡೋದು. ಅಲ್ಲದ್ದು ನಮ್ಮ ಕೆಲಸ ಮಾಡ್ಕೊಂಡ ತನ್ನಗೆ ಆ ಜ್ಞಾನ ಮಾಡ್ಕೊಂಡ ಮ್ಯಾಗ ಹೋಗೋಲ್ದು ಬೇಕಾದಂಗೆ ಗಾಡಿ. ನಾವು ಸಂತಿ ಮಾಡಿ ಗಾಡಿಯಾಗ ಕುಂತು ಬಿಡೋಣ ಅಂತಿದ್ರು ಅಜ್ಜವ್ರು. ಯಾವಾಗಾರ ಯಾಕೆ ಹೋಗೋಲ್ಲ ನಾವು ದೌಡ್ ಶಾಂತಿ ಮಾಡ್ಕೊಂಡು ಹೋಗೋದ್ರಾಗ ಇನ್ನೂ ಮತ್ತೆ ಶಾಂತಿ ಉಳಿಬಾರ್ದು. ಯಾಕಾಗ್ರಿ ನಮ್ಮ ಕೆಲಸ, ನಮ್ಮ ನಿಜವನ್ನು ನಾವು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದು ಒಂದೇ ನಮ್ಮ ಕೆಲಸ. ಮತ್ತೆ ಬರೋದನಲ್ಲ ಜನ್ಮ ಅಂತ ತಿರ್ಗಾಕ ಹಸ್ತೈತೆ. ಎಚ್ಚರಿದ್ದು ಎಲ್ಲ ಇದನ್ನು ಸಂಬಂಧ ತಪ್ಪಿಸ್ಕೋಬೇಕಲ್ಲ. ತಾನಾಗೆ ಆಗೋದಲ್ಲ ಅದು, ಇದಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕಾಗೈತಿ. ಅದು ಅನುಭವದಾಗಿರ್ಬೇಕಂತ. ತಾನಾಗೆ ಆಗೋದನ್ನ ಇದು ಕೇಳ್ದಾಕ್ಷಣ ಆಗೋದಲ್ಲ. ಇದು ಸಾಧನದೊಳಗೆ ತೊಡಬೇಕು. ಸಾಧನೆ ಮಾಡದ ಇದರ ಅನುಭವ ಎಂದೂ ಆಗೋದನೇ ಇಲ್ಲ. ನಾವು ಅದರ ಸಾಧಕರಾದವರು ಸಾಧನದೊಳಗೆ ತೊಡಗ್ತಾರೆ. ಅಭ್ಯಾಸಕ್ಕೆ ಕೂತ ಅದರ ಅನುಭವ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನಾವು ಅದರ ಅಭ್ಯಾಸಕ್ಕೆ ಕೂಡಲಿಲ್ಲ, ಅನುಭವ ಮಾಡ್ಕೊಳ್ಳಿಲ್ಲ, ಬರೀ ಮಾಹಿತಿ ಮಾಡ್ಕೊಂಡೆ ಮಾತಾಡಿದ್ರೆ ಏನಕ್ಕೆ? ಮಾತಿನ ಜ್ಞಾನದಿಂದ ಏನೂ ಲಾಭ ಇಲ್ಲ. ಕೃತಿಯೊಳಗೆ ನೀವು ಯಾವುದನ್ನು ಅಳವಡಿಸ್ಬೇಕು. ಏನು ಒಂದೊಂದು ಕ್ಷಣ ಕೂಡ ಅತ್ಯಮೂಲ್ಯವಾದದ್ದು. ಏನು ಅದ್ರ ಕಡೆ ಲಕ್ ಕೊಡು. ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗ್ಬಿಡೋದು. ಭವಿಷ್ಯದ ವೇಳೆ ಹೊಂಟತಿ. ಅದು ಹೆಂಗೋ ಯಾಕ್ರಿ ಕ್ಷಣಕ್ಕನ ಅದು ಎಲ್ಲಿ ಎತ್ತಾಗ ಹೊಂಟತಿ ನೋಡು. ರುದ್ರಭೂಮಿಗೆ ಹೊಂಟತಿ ಅಲ್ಲ. ಕಟ್ ಅಂತ ಕಾಲನ್ನು ಕೊಡ್ಲಿ ಪೆಟ್ಟು ಬೀಳ್ಲಿಕ್ಕೆ ಹತ್ತೈತಿ. ಹಾರ್ಟ್ ಬಡ್ಕೋತೈತಿಲ್ಲ. ಕಡಿ ಪೆಟ್ಟು ಕಟ್ ಅಂದ್ರೆ ಮುಗಿದು ಹೋಗತಿ ನಿನ್ನ ಕೆಲಸ. ಅಷ್ಟ್ರಾಗ ಅವಧಿ ಮುಗಿದ್ರೊಳಗಾಗಿ ನೀನು ಕೆಲಸ ಮಾಡ್ತೀನಿ. ಯಾರ್ಯಾರ ಪ್ರಾರಬ್ಧ, ಶರೀರ ಪ್ರಾರಬ್ಧ ಯಾರ್ದು ಹೆಂಗೆ ಇರ್ತೈತಿ ಯಾರಿಗೆ ಹೇಳಿಕೊದು, ಯಾವ ಹೊತ್ತಿನಾಗ ಬರ್ತೈತೆ ದಾಳೆ. ಇನ್ನ ಹಂಗೆ ಇರ್ತೇನೆ ಅಂತ ಹಿಂಗೆ ಹೇಳ್ಕೊಂತ ಹೇಳ್ಕೊಂಡು ಮೃತ್ಯುನ ಇದಕ್ಕೆ ವಶ ಆಗಿಬಿಡ್ತೀವಿ. ಆ ಮೃತ್ಯುವಿನ ವಶ ಆಗೋದು ನಾನಲ್ಲ, ನಾ ಬೇರೆ ಇದ್ದೀನಿ. ಈ ಶರೀರ ಹೋಗೈತಿ, ಮೃತ್ಯುವಿನ ವಶ ಆಗ್ತದೆ. ನಾನು ಮೃತ್ಯುವಿನ ವಶ ಆಗುದಿಲ್ಲ. ಅಂದಿಂದ ನನಗೇನು ಯಮನ ಹೆದರಿಕೆಲ್ಲ ನನಗೆ. ಯಾಕ್ರಿ ಯಮನ ಕೈಯಾಗ ಸಿಗದವ ಅಂದ್ರೆ ಅವನ ಜ್ಞಾನಿ ಒಬ್ಬನೇ. ತನ್ನ ತಿಳುವಳಿಕೆ ತನ್ನ ಭಾವದೊಳಗೆ ತಾವು ಹೋದಂದ್ರೆ ಯಮನ ಹೆದರಿಕೆ ಐತಿ ಎಲ್ಲೈತಿ? ಶರೀರ ತಾದಾತ್ಮ್ಯ ಭಾವ ಹೊಂದಿ ಇನ್ನೊಬ್ಬರು ಅವಲಂಬನ ಮಾಡಿ ಇದನ್ನು ಶರೀರ ನೀನು ಅಲ್ಲದನ್ನು. ಅದಕ್ಕೆ ಮತ್ತು ಯಮನ ದಾಳಿ ಬರೋದನ್ನ ಅದು ಒಲ್ಲೆ ಅಂದ್ರೆ ಒದಕಿ ಬೀಳಕ್ಕೆ ಚಲೋ ಹೋಗ್ತಾವೆ. ಕರುಣಾರ ಸಮಯರೇ ಯಮ ಭಟರು. ಕರುಣ ಅನ್ನೋದು ಇಲ್ಲ ಇಲ್ಲಿ. ಆರಾಮಿಗೆ ಬೆಂಕಿ ಹಚ್ಚಲಿ ಅಂದದ್ದು ಯಾರ ಕೇಳಿರೇನ್ರಿ? ಗಂಡನ ಮಾರಿಗೆ ಬೆಂಕಿ ಹಚ್ಚಲಿ ಅಂತಿ, ಹೆಂಡತಿ ಮಾರಿಗೆ ಬೆಂಕಿ ಹಚ್ಚಲಿ ಅಂತಿ, ಮಕ್ಕಳ ಮಾರಿಗೆ ಬೆಂಕಿ ಹಚ್ಚಲಿ ಅಂತಿ.
ಹ್ಞೂ ಅವ ಆರಾಮಾಗಿದ್ರೆ ಅವಕ್ಕೆ ಯಾಕೆ ಬೆಂಕಿ ಹಚ್ತಿದ್ದಿ ಹೌದಲ್ಲ? ಅದರ ಸುದ್ದಿ ಅಂತ ತೆಗಿತಿ ಬಿಡಮ್ಮ. ಅವು ಅನುಕೂಲ ಆಗೋ ಮಟ್ಟ ಒಳ್ಳೆ ಅವು ಬೇಷ್ ಅನಿಸ್ತಿತ್ತು. ಹೌದಿಲ್ಲ? ಬಾಳೆ ಮನಿ ಅದ್ರ ಸುದ್ದಿ ತೆಗಿಬೇಡ ಮನೆ, ನಮ್ಗೆ ಬ್ಯಾಡ ಸರಿ, ನಮ್ಗೆ ಆಗೋದಿಲ್ಲ ಅದು. ಹೌದಲ್ಲ? ಅಷ್ಟು ಕೆಟ್ಟ ಅನಿಸ್ತೈತಿ ನಮ್ಗೆ ತೆಗಿನ. ಯಾವಾಗೂ ಬೇಡಪ್ಪ ಏನಾದ್ರೂ ಸುದ್ದಿ ಅಂತ ಕೆಡಕ್ಕೆ ಅನಿಸ್ತೈತಿ. ಅವ ಎದ್ದವ ಕಣ ಅಲ್ಲಿ ಸುದ್ದಿ ತೆಗೆದು ತನವಂತ ಆಗೋದಿಲ್ಲ, ಅದು ಕೆಡಿಸ್ತೈತೆ ಅದು ಸಮಾಧಾನ. ಮೊದಲು ಎಷ್ಟು ಬಡ್ಕೋತಿದ್ದೆಲ್ವ, ಈಗ ಯಾಕೆ ಹಿಂಗೆ ಮಾಡಾಕೈತಿ ಅಂದ್ರೆ ಅದು ಪ್ರತಿಕೂಲ ಆಯ್ತು. ಅದಿಲ್ಲ? ಅವು ಅನುಕೂಲ ಎಲ್ಲಿ ಮಠ ಇರ್ತಾವೆ ಅಲ್ಲಿ ಮಠ ಒಳ್ಳೆ ಅದರಾಗ ಕಾಲು ಕಳಿಸ್ತೈತಿ, ಒಳ್ಳೆ ಚಂದ ಅನಿಸುತ್ತೆ. ಯಾಕೆ ಜೀವನ ಹಿಂಗೆ ಇರ್ತಾವಂತ ಹೇಳಿದ್ವಿ ನಾವು. ಪ್ರತಿಕೂಲ ಆದವನ್ನು ನೀನು ಸಂಕಟ ಕೊಡಾಕೈತಿದ್ವು ಅಂದ್ರೆ 1000 ಪಟ್ಟು ಸಂಕಟ ಹೊಂದ್ಬೇಕಾಕೈತಿ. ಎಷ್ಟು ನೀ ಅದ್ರಾಗ ಆಸಕ್ತಿ ಇಟ್ಕೊಂಡು ಕೂತಿಯಲ್ಲ, ಅತಿ ಇದು ಹಿತ ಅಂತ, ನಾಳೆ ಅದ್ರ ಬ್ಯಾಡಪ್ಪ ಮರ ಅದು ಕೈ ಮುಗಿತೇನೆ ಬ್ಯಾಡ, ಅದ್ರ ಉಸಾಬರಿನ ಬ್ಯಾಡ ನಮಗೇನಂತ. ಒಮ್ಮೆ ಮನಸ್ಸಿಗೆ ಅದನ್ನು ನಿನಗೆ ಹೊಳಿತೆ ಅಂದ್ರೆ ಅದು ಹೊಳಿದು ಭಾಳ ಕಠಿಣ. ಆ ದೋಷ ದರ್ಶನ ಆಗ್ಬೇಕಲ್ಲ ನಾವು. ಬಾಳೆದಾಗ ದೋಷ ದರ್ಶನ ಆತಂದ್ರೆ ಬಾಳೆದ ಹೆಸರನ್ನ ತೆಗಿಯಕ್ಕೆ ಹೋಗುದು. ಅವ ಇಲ್ಲದ ಬರೀ ಅದ ಸುದ್ದಿಯಾಗ ಕಳೀತೈತೆ. ಅದು ಹೊತ್ತೆ ಹಂಗೆ ಹೋಗ್ಬೇಕ್ರಿ ನಮ್ಮ ಅಂತ ಬರೀ. ಈ ಹೊರಗಿನ ಹಿಡ್ಕೊಂಡೆ ಅಂದ್ರೆ ಹೊತ್ತು ಇವೆಲ್ಲ ನಿನ್ನ ಭಾವದಾಗಿದ್ದಾಗ ಯಾವ ಹೊತ್ತು ವೇಳೆ ಏನು ಖಬರ್ ಸುಧಾಗಿದ್ದು, ಎಷ್ಟು ತಾಸಾಗೈತಿ, ಎಷ್ಟು ದಿನ ಹೋದು ಅನ್ನೋ ಸುಧಾ ಖಬರ್ ಆಗೋದಿಲ್ಲ. ಇದನ್ನೆಲ್ಲ ಮರ್ತ ನಿನ್ನ ಭಾವದೊಳಗೆ ಇದ್ದೆ ಅಂದ್ರೆ ಹುತ್ತು ಬೆಳೆದವನು ವಾಲ್ಮೀಕಿ ಅಂದ್ರೆ ಹುತ್ತ. ಯಾಕ್ರಿ? ಅವನು ಹುತ್ತು ಬೆಳೆದು ಬಿಡ್ತಿ. ಆ ಭಾವನೆಯಲ್ಲಿ ಗಟ್ಟಿ ಆತ್ಮಭಾವದೊಳಗೆ ನೆಲೆಯಾಗಿ ನಿತ್ತಂದು ಹುತ್ತು ಬೆಳೆಯಕ್ಕೆ ಹತ್ತಿ ಬಿಡ್ತಿ. ಏನು ಆ ಸಮಾಧಿ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅದ್ರ ಖಬರೇ ಇರೋದಿಲ್ಲ. ಏನು ಗೆದ್ಲಿ ತಿಂದದ್ದು ಸಹಿತ ಖಬರ್ ಆಗಿಲ್ಲ. ಶಿವಾನಂದ ಅಜ್ಜವ್ರಿಗೆ ಅನುಷ್ಠಾನ ಕುಂತ ಗೆದ್ಲಿ ಹತ್ತಿಸೋದ ಖಬರ್, ಮೈಯೆಲ್ಲ ಪಾರ್ಟಿ ಗಟ್ಟಿ ಹೋಗಿತ್ತು. ಏನು ಅದ್ರ ಖಬರೇ ಇರೋದಿಲ್ಲ. ಏನು ಇನ್ನೊಬ್ಬರ ಶರೀರ ನಮಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರ ಸಂಬಂಧ ಇಲ್ದಂಗೆ ಅವಾಗ ಸಮಾಧಿ ಹೊಂದಿದಾಗ ಬರ್ತೈತೆ ಅದು. ದೇಹವಿದನು ಅನ್ಯ ದೇಹದ ಅಂದದೆ ಸಂದೇಹವಿಲ್ಲದೆ ಕಾಣಲರಿಯದು ಮೋಹಿತನಿಗೆ ಅಂತಾರಲ್ಲ. ಅವಾಗ ಎಲ್ಲ ಸಂಬಂಧ ತಪ್ಪಿದಾಗ, ಸಮಾಧಿ ಹತ್ತಿದಾಗ ಎಲ್ಲ ಸಂಬಂಧ ತಪ್ಪಿತು. ಬುದ್ಧಿ ಸಮಸ್ಥಿತಿ ಒಳಗೆ ನಿಂತಾಗ ವಿಷಮದ್ದೆಲ್ಲ ಸಂಬಂಧ ತಪ್ಪಿತ್ತು. ಅವಾಗ ಇದರ ಈ ಸೂತ್ರ ನಮಗೆ ಹತ್ತೈತೆ ಅಂತ. ಏನು ಪ್ರಯತ್ನ ಮಾಡಿದ್ರೆ ಅದಕ್ಕೈತಿ. ನಾವು ಪ್ರಯತ್ನ ಮಾಡೋದು ಇವು ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡಿರೋ ಪ್ರಯತ್ನ ಮಾಡಬೇಕು. ನಾವು ಅಲ್ಲದರ ಸಂಬಂಧ ತಪ್ಪಿಸ್ಕೊಂಡಿರು ನಿನ್ನಿಂದ ಅರಿವಿಸ್ಕೊಳ್ತಾವ ಯಾವ ನಿನಗೆ ಗಣ್ಯವಾಗಿದ್ದಾವೆ, ಅದ್ರ ಸಂಬಂಧ ತಪ್ಪಿಸ್ಕೋವನಿಲ್ಲ. ಅನಾತ್ಮದ ಸಂಬಂಧ ಅದ ವಿಚಾರದಾಗ ಕಾಲು ಕಳಿಬೇಕು. ನಾನು ಯಾರು, ನಾನು ಆತ್ಮ ಮತ್ತು ಅನಾತ್ಮಗಳ ವಿವರಣೆ ಇದನ್ನು ಮಾಡ್ಕೋಂತ ನೀವು ಅದೇ ಅಂದ್ರೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇದಾಗಿ ಬರ್ತೈತಿ. ನೀನು ಅಲ್ಲದ್ದು ಯಾವುದು, ನೀನು ಯಾರು? ಅಲ್ಲದ್ದನ್ನು ನಾನು ನಂದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಇದು ಎಲ್ಲ ದುಃಖಕ್ಕೆ ಮೂಲ ಕಾರಣ. ಆ ಅನ್ಯ ಭಾವನೆಗಳನ್ನೆಲ್ಲ ಆರೋಪ ಮಾಡ್ಕೊಂಡು ಕೂತೀವಿ. ನಿನ್ನಲ್ಲಿ ಇಲ್ಲದ್ದನ್ನು ಅದು ಇಲ್ಲದ್ದನ್ನು ನಾನು ನಂದು ಅಂತ ಹಿಡ್ಕೊಂಡು ಕುಂತಿಯಲ್ಲ. ಆರಾಮಿನಂಗೆ ಇನ್ನೊಂದು ಇಲ್ಲ. ಅದು ಅದರಂಥ ವಸ್ತು ಇನ್ನೊಂದು ಯಾವುದೂ ಇಲ್ಲ. ಆನಂದದ ಗುರುತು ಯಾರಿಗಿಲ್ಲ, ಎಲ್ಲರಿಗೂ ಗೊತ್ತದ. ಕಾಯಂ ಬೇಕಾಗುವಂಥ ವಸ್ತು ಯಾವ ಅದಾವ ನನಗೆ ಈ ಜಗತ್ತಿನಾಗ? ಯಾವುದು ನೀ ಕಾಯಂ ಬೇಕಂತ ಅದು ನಿನಗೆ ಬಾಧಕನ ಕೊಡ್ತೈತಿ. ಜಗತ್ತಿನ ವಸ್ತುಗಳು ಯಾವುವು ಕಾಮ ಇರೋಲ್ಲ. ಅವಂದ್ರೆ ಅವು ಸುಖರೂಪ ಅಲ್ಲ. ಅದು ಯಾವ್ದು ಸುಖರೂಪ ಆದದ್ದೈತಿ ಅದು ಯಾವಾಗಲೂ ಅದು ಬೇಕಾಕೈತಿ. ಇದು ಒಮ್ಮೆ ಬೇಕಾದದ್ದು ಮತ್ತೆ ಬೇಡಾಕತಿಲ್ಲ, ಪ್ರಿಯವಾದದ್ದು ಅಪ್ರಿಯ ಆಕೈತಿ. ಅನ್ನೇನು ಇದು ಆನಂದ ರೂಪ ಅಲ್ಲ. ಯಾವುದು ನಿನಗೆ ಇದು ಪ್ರಿಯ ಆಗೈತಿ ನಾಳಿದ ಅಪ್ರಿಯ ಆಕೈತಿ.
ಈ ಶರೀರ ಎಷ್ಟು ನಿನಗೆ ಪ್ರೀತಿ ಆಗೈತೆ ನೋಡಿ, ಈಗ ನಾಳೆ ಇದು ಅಪ್ರಿಯ ಆಕ್ಕಂತ. ಹಂಗಾರ ಬಿಡ್ರಿಯಪ್ಪ, ಇದನ್ನ ಮುಗಿರಿ ತಗಂತ ಕಾಟ ಕೊಡಾಕೈತೆ ಅಂದ್ರೆ ಶರೀರ ಕಾಡಾಕೈತೆ ಅಂದ್ರೆ ಒಂದಿರದ ತಡ್ಕೊಳನಾಗಲ್ದು. ಯಪ್ಪ ಇದು ಹೂವಿಲ್ಲ ನನಗಿದಂತ ಸ್ವಾಭಾವಿಕವಾಗಿ ಬರ್ತೈತಿ ಎಲ್ಲರಿಗೆ. ಅದು ಅಪ್ರಿಯ ಕೊಂಡ್ಕೊಂಡಿರ್ತೈತಿ. ಕಾಯಂ ಬೇಕಾಗುವಂಥ ವಸ್ತುಗಳು ಯಾವುವು ಹೊಡೆದಿಲ್ಲ ನಾನು. ಎಷ್ಟು ಜೀವ ಮಾಡ್ತಿದ್ದೆ ಅಲ್ವ ಮೊದಲ, ಹಿಡಿ ಅದನ್ನ ವಾಲ್ಯವಪ್ಪ ನಾ ಅಂತ. ಹೌದಿಲ್ಲ? ಏ ಒಂದು ಟೈಮ್ನಾಗ ಇತ್ತಪ್ಪ ಮನೆ, ಅದು ನಮಗೆ ಬ್ಯಾಡಿನಂತ ನಾವು. ಯಾವಾಗಲೂ ಬೇಕಾದ ವಸ್ತು ಈ ಜಗತ್ತಿನಾಗ ಯಾವುವೂ ಇಲ್ಲ ನಮಗೆ. ಅದಲ್ಲ ವೈ ಕಾಣಿಸ್ತಾವು. ಅದಕ್ಕೆ ಅದನ್ನು ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಕೆಟ್ಟು ಹೋಗುವಂಥ ವಸ್ತುಗಳು ಎಂದೂ ಬದಲಾಗದೆ ಒಂದ ನಮೂನಿ ಇರುವಂತಹದ್ದು ಯಾವುದು? ಅದ ನೀನು. ಅದ ನಿನಗೆ ಪ್ರಿಯವಾದ ವಸ್ತು. ತನಗಿಂತ ಪ್ರಿಯವಾದ ವಿಷಯವೆನ್ನುಂಟೆ ಅಂತ. ಕೆಡಲಾರದಂಥ ವಸ್ತುನ ನಾನದನ್ನು. ನಮ್ಮ ಮ್ಯಾಗ ಇದ್ದಷ್ಟು ಪ್ರೀತಿ ಅದರ ಮ್ಯಾಗೂ ಇರೋದಿಲ್ಲ. ಅದಲ್ಲ, ಈ ಶರೀರ ನಮಗೆ ಪ್ರತಿಕೂಲ ಆಕೈತೆ ಅಂದ್ರೆ ಬಿಡಪ್ಪ, ಅದು ಬಿಟ್ಟರೆ ನಾ ಆರಾಮಿರ್ತೇನೆ ಅಂತಾನೆ. ಅದಲ್ಲ, ನೋಡ್ರಿ ನೀವು ಒಂದೊಂದು ಇಂದ್ರಿಯಗಳಿಂದ ತೆಗೆದು ಬಿಡಪ್ಪ ಅದನ್ನಂತಾನೆ. ಆಪರೇಷನ್ ಮಾಡಿದ್ರೆ ತೆಗೆದು ಬಿಡೋದ್ರ ಮತ್ತೆ ನಿನ್ನನ್ನು ನೀನು ಬಿಟ್ಟಿರೋಕ್ಕಾಗೋದಿಲ್ಲ. ನೀ ಎಲ್ಲದನ್ನ ಬಿಡ್ತಿ, ನಿನ್ನ ಬಿಟ್ಟಿರೋಕ್ಕಾಗ್ತೇನೆ ಅಂದರೆ ಅತಿ ಪ್ರಿಯವಾದಂಥ ವಸ್ತುನ ನೀನು ಅಂತ. ಅದಕ್ಕೆ ನಿನ್ನನ್ನು ನೀ ಅವಲಂಬನೆ ಮಾಡ, ಅದು ಆರಾಮೈತಿ. ಆತ್ಮಾವಲಂಬಿಗಳಾಗಿರಿ ಅಂತಾರೆ. ಅನಾತ್ಮದ ಅವಲಂಬನೆಯನ್ನು ಮಾಡಬೇಡ್ರಿ. ನೀವು ಅಲ್ಲದರ ಅವಲಂಬನೆ ಮಾಡಕ್ಕೆ ಹೋಗ್ರಿ. ಆದ್ದರಿಂದ ನೀನು ಯಾರು, ನೀನು ಅಲ್ಲದ್ದು ಯಾವುದು? ಆತ್ಮ ಮತ್ತು ಅನಾತ್ಮಗಳ ವಿವರಣೆ ಯಾವುದನ್ನು ತಿಳ್ಕೊ. ನೀರು ಯಾವುದನ್ನು ಎದುರಿಟ್ಟು ನೀ ತಿಳಿತಿ ಅದು ನೀ ಹಂಗಕ್ಕಿ. ನಿನ್ನಿಂದ ಅರಿವಿಸ್ಕೊಳ್ಳೋದು ಅದು ನೀನು ಅನಾತ್ಮನ. ಅದು ನೀ ತಿಳಿಯವ ಆತ್ಮ, ಅದು ತಿಳಿಸ್ಕೊಳ್ಳೋದು ಅನಾತ್ಮ. ಹಿಂಗೆ ಪ್ರತಿಯೊಂದು ವಸ್ತು ಅವೆಲ್ಲ ನಿನಗೆ ವಿಷಯ ಆಕ್ಕವು, ನಿನ್ನಿಂದ ಅರಿವಿಸ್ಕೊಳ್ತಾವೆ, ನಿನಗೆ ಗಣ್ಯವಾಗಿದಾವೆ. ಅವು ಅದ್ರ ಮ್ಯಾಗ ಆಸಕ್ತಿ ಯಾಕೆ? ಅದರಿಂದ ನಿನಗೇನೂ ಲಾಭ ಇಲ್ಲ. ಅನಾತ್ಮ ಚಿಂತನೆ ಒಳಗೆ ತೊಡಗೋದ್ರಿಂದ ಎಳ್ಳಟ್ಟೂ ಲಾಭ ಇಲ್ಲ. ಇನ್ನು ಆಯುಷ್ಯದ ವೇಳೆಯೆಲ್ಲ ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆದ ವೇಳೆಗೆ ಹಾಳು ಮಾಡ್ಕೊಂಡೆಲ್ಲ. ಅದನ್ನು ವೇಳೆ ನೀನು ಆತ್ಮಚಿಂತನದಾಗ ತೊಡಗಿಸಿದ್ರೆ ಹೆಂಗಾಕಿತ್ತು? ನೀನು ಯಾರಿದ್ದೀಯ ಅನ್ನೋ ಅಭ್ಯಾಸದಾಗ ತೊಡಗಿಸಿದ್ರೆ ವೇಳೆ ಸಾರ್ಥಕ ಆದಂಗೆ. ಆತ್ಮಚಿಂತನದೊಳಗೆ ತೊಡಗಿಸಿದ ವೇಳೆನ ನಮ್ಮ ಜೀವನದೊಳಗೆ ಸಾರ್ಥಕ ಆದಂಥ ವೇಳೆ. ಇದ್ರಾಗ ಅನಾತ್ಮ ಚಿಂತನೆ ಕಳೆದ ವೇಳೆ ಎಲ್ಲ ವ್ಯರ್ಥ. ನೀನು ಅದು ಲಾಭ ಮಾಡ್ಕೊಳ್ಳಿಲ್ಲ. ಆತ್ಮಚಿಂತನದೊಳಗೆ ಅಭ್ಯಾಸದಾಗ ಎಷ್ಟು ವೇಳೆ ಕಳಿತೀಯ ಅದ ಲಾಭ ನಿನಗೆ. ಆಯುಷ್ಯದ ವೇಳೆ ಲಾಭ ಮಾಡ್ಕೊಂಡಂಗ ಬರೀ ಅನಾತ್ಮ ವಿಷಯ ಚಿಂತನದಾಗ ತೊಡಗಿ ವ್ಯರ್ಥ ಕಳೆದೆಲ್ಲ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಇನ್ನು ಮ್ಯಾಗರ ಎಚ್ಚರಾಗಿ ಈ ಶರೀರದ ಯಾಕ್ರಿ ಹೋಗೋದ್ರೊಳಗಾಗಿ ವೇಳೆ ಸದುಪಯೋಗ ಮಾಡ್ಕೊ. ಇದನ್ನು ನೀನು ಯಾರು, ನಿನ್ನ ನಿಜ ಸ್ವರೂಪ ಅನ್ನೋದು ತಿಳ್ಕೊಳಿಕ್ಕೆ ಬರ್ತೈತಿ. ಪ್ರತಿಯೊಬ್ಬರಿಗೂ ಬರ್ತೈತಿ. ಇದನ್ನು ಮಾಡ್ಕೊಳಿಕ್ಕೆ ದೌಡು ಮಾಡ್ಕೋ ಎಲ್ಲ ಕೆಲಸ. ಯಾಕಂದ್ರೆ ನೇಮದ್ದಲ್ಲ ಶರೀರ, ಯಾವ ಹೊತ್ತಿನಾಗ ಬರ್ತೈತೆ ಇದಕ್ಕೆ ದಾಳಿ. ಬರೋದ್ರೊಳಗೆ ನಿನ್ನ ಕೆಲಸ ಮಾಡ್ಕೊ. ಅಷ್ಟರೊಳಗೆ ನಿನ್ನ ಕೆಲಸ ಆಗಿತ್ತಂದ್ರೆ ಬೇಕಾದಂಗೆ ಆದರೂ ಬಾಧೆ ಆಗೋದಿಲ್ಲ. ನೀನು ಕೆಲಸ ನೀ ಯಾರು ತಿಳುವಳಿಕೆ ಇಲ್ಲದಕ್ಕೆ ಬಾಧೆ ಪಡ್ತೀನಿ. ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ನಾನಾ ಸಾಯ್ತೀನಿ ಯಪ್ಪ, ನಾನು ಇದಾಯ್ತು, ನನಗೆ ತ್ರಾಸ ಆಗ್ತೀನಿ. ವಿಚಾರವಂತ ಅದನ್ನು ನನ್ನೊಳಗೆ ನಾನು ಯಾರಿದ್ದೀನೋ ತಿಳುವಳಿಕೆ ಮಾಡ್ಕೊಂಡು ಅವ ಯಾಕೆ ಬಾಧೆ ಪಡ್ತಾನೆ ರೀ? ಹೋಗಲಿ, ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅಂತ. ಅದು ಹೋಗೋದಲ್ಲ, ಆಗಂತುಕ ಅಲ್ಲ. ಅದು ಯಾವಾಗಲೂ ಇದ್ದ ವಸ್ತು. ಅದು ಎಂದೂ ವಿಕಾರ ಆಗೋದಿಲ್ಲ, ನಾಶ ಆಗೋದಿಲ್ಲ. ಅದನ್ನು ನೀನು ಇದ್ದೆ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತೀವಿ. ಅದಕ್ಕೆ ಈಗ ಶರೀರ ಜೀವಂತಿದ್ದಾಗ ಆರೋಪಿತ ಭಾವ ತೆಗೆದು ಹಾಕಿದಾಗ ನಾನಾ ಮುಕ್ತದೇನೋ ನಿನಗೆ ಹೊಳಿತೀವಿ. ಶರೀರ ಬಿಟ್ಟ ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಅಲ್ಲೇದು. ಈಗ ಶರೀರ ಇದ್ದಾಗ ಮಾಡ್ಕೋದು. ಸತ್ತ ಮೇಲೆ ಎತ್ತನೋದು ಮುಕ್ತಿ, ಸತ್ತು ಹೋಗೋದು ಮುನ್ನ ಮೋಕ್ಷದ ಗೊತ್ತು ತಿಳಿಯಂದ ಅಂತ. ನೀನು ಮುಕ್ತದಿ ಅನ್ನೋದನ್ನು ಅನುಭವ ಮಾಡ್ಕೋ. ಎಚ್ಚರಿದ್ದಾಗ ಮಾಡ್ಕೊಳ್ಳೋ ಕೆಲಸ. ಶರೀರ ಬಿಟ್ಟ ಮ್ಯಾಗ ಏನೂ ಮಾಡ್ಕೊಳಕ್ಕೆ ಸಾಧಿಸೋಕ್ಕಾಗೋದು. ಎಲ್ಲ ಇದ್ದಾಗ, ಶರೀರ ಇದ್ದಾಗ ಇದರ ಜ್ಞಾನವನ್ನು ಮಾಡ್ಕೊ. ನೀ ಯಾರಿದ್ದೀ ಅನ್ನುವಂಥ ಅನುಭವವನ್ನು ಮಾಡ್ಕೊ.
ಸುಳ್ಳು ಹೊಂಟೈತಿ, ಇದು ಕೆಟ್ಟ ಹೊಂಟೈತಿ, ಇದು ಲಾಭ ಮಾಡ್ಕೊ. ಎಷ್ಟು ಅನುಭವಗಳು ನಮ್ಗೆ ಇದನ್ನು ಎಚ್ಚರಿಕೆ ಕೊಟ್ಟರು ಅದ್ರ ಕಡೆ ಇದಿಲ್ಲ. ಮತ್ತು ನಾವು ಬರೀ ಎದ್ರ ಹೆಸರು ಹತ್ತೈತಿ ನಮ್ಗೆ, ಬರೀ ವಿಷಯ ಸಂಗ್ರಹ, ವಿಷಯ ಹೋಗಿ ಮಾಡ್ಕೊ. ಹಾಳು ಮಾಡಿ ಸುಳ್ಳು ಅದ್ರ ಬೆನ್ನು ಹತ್ತಿ ಏನೂ ಲಾಭ ಇಲ್ಲ ಅದರಿಂದ. ಎಷ್ಟು ಗಳಿಸಿದ್ರೆ ಎಷ್ಟು ಭೋಗಿಸಿದ್ರೆ ಏನು, ಅದರಿಂದ ಎಳ್ಳಟ್ಟು ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಕೆಟ್ಟು ಹೋಗುವಂಥ ವಸ್ತುಗಳು ಯಾವ ನಮಗೆ ಹಿತ ಕೊಡೋದಿಲ್ಲ ಇವು. ನನ್ನೊಳಗೆ ನನ್ನ ಬಗ್ಗೆ ನಾವು ವಿಚಾರ ಮಾಡಿದರೆ ನನಗೆ ಲಾಭ ಐತೆ ಹೊರತು ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೆದ್ರೆ ಎಳ್ಳಟ್ಟೂ ಲಾಭ ಇಲ್ಲ ಅದು. ಆತ್ಮ ಅಂದರೆ ನಾನು ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ನಾನು, ಅದೇ ಆತ್ಮ ಅಂತ. ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದದ್ದನ್ನು ನಾನು. ಇವೆಲ್ಲ ಅರಿವಿಸ್ಕೊಳ್ಳುವಂಥವು, ತೋರೆಡುವಂಥವು, ವಿಕಾರ ಹೋಗುವಂಥವು ಅನಾತ್ಮನವು, ಅವು ನಾನಲ್ಲ. ಅದ್ರ ಕಡೆ ಉದಾಸೀನ ಆಗು. ನೀನಲ್ಲದರ ಬಗ್ಗೆ ಉದಾಸೀನ ಆಗು. ನಿನ್ನ ಕಡೆ ಲಕ್ಷ ಕೊಡು. ಲಕ್ಷ ಕೊಟ್ಟಾಗ ಬರ್ತೇವೆ ಅಂತಿದ್ರು ಅಜ್ಜ ಅವರು. ಯಾವಾಗ ನನ್ನ ಕಡೆ ಲಕ್ಷ ಕೊಡ್ತೀವಿ ಅವಾಗ ನಾನು, ಯಾಕ್ರಿ ನಿನಗೆ ಅನುಭವ ಬರ್ತೈತಿ, ಆನಂದದ ಅನುಭವ ಆಕೈತಿ. ಲಕ್ಷ ಯಾ ಕಡೆ ಐತಿ ನೋಡ್ಕೊ. ನೀನು ತೋರಿಕೆ ಕಡೆ ಐತಿವೋ ಇರುವಿಕೆ ಕಡೆ ಐತಿ ಲಕ್ಷ. ತೋರಿಕೆ ಕಡೆ ಲಕ್ಷ ಇದ್ರೆ ನಿನಗೆ ಯಾವಾಗ ಇರುವಿಕೆ ಅನುಭವ ಆಗ್ಬೇಕು, ಸುಖದ ಅನುಭವ ಯಾವಾಗ ಆಗ್ಬೇಕು. ಇರುವಿಕೆ ಸುಖರೂಪ ಐತಿ, ತೋರಿಕೆ ದುಃಖ ರೂಪ ಐತಿ. ದುಃಖ ರೂಪವಾದಂಥ ತೋರಿಕೆ ಬೆನ್ನು ಹತ್ತಿದೆ ಎಂದಪ್ಪ ನಿನಗೆ ಬೇಕಾದದ್ದು ಇರ್ತೈತೇನ? ಅದು ಎಲ್ಲರೂ ಅದ ಇಂದ್ರಿಯಗಳ ಮಧ್ಯೆ ತೋರಿಕೆ ಬೆನ್ನು ಹತ್ತಿ ಹೊಂಟಿ ತೋರಿದ್ದ ಅದು ಅಡಗ್ತೈತಿ ಮತ್ತು ದುಃಖ ಕೊಡ್ತೈತಿ ನಿನಗೆ. ಇದು ತೋರುವುದಿಲ್ಲ, ಅಡಗುವುದಿಲ್ಲ. ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ಅದ ನಿನ್ನ ನಿಜ. ಅದ್ರ ಕಡೆ ಲಕ್ಷ ಕೊಟ್ಟ ಲಾಭ ತಗೋರಿ ಅಂದ್ರೆ ನೋಡ್ರಿಪ್ಪ, ಎಲ್ಲ ಮಾಹಿತಿ ಹೇಳೈತೆ ಅಂತಿದ್ರು ಅಜ್ಜ ಅವರು. ನೀನು ಮಾಡ್ಕೊಂಡು ನಿನ್ನ ಕೆಲಸ ನಿಮ್ಮ ಮುಂದೆ ಇಟ್ಟೈತಿ. ಎಲ್ಲ ಏನು ಬೇಕಾದ್ ಮಾಡ್ಕೋರಿ. ಇನ್ನೆಲ್ಲ ಎಲ್ಲ ಹೇಳೋದಾಗೈತಿ, ಬರೆಯೋದಾಗೈತಿ, ಎಲ್ಲ ಆಗೈತಿ. ಮಾಹಿತಿ, ಎಲ್ಲ ಮಾಹಿತಿ ಬಿಚ್ಚಿಟ್ಟೈತಿ. ಇನ್ನು ನಿಮಗೆ ಬಿಟ್ಟದ್ದದು. ಬೇಕಾದ್ದು ಮಾಡ್ಕೊರಿ, ಬೇಕಾದ್ರೆ ಲಾಭ ಮಾಡ್ಕೊರಿ, ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗ್ರಿ. ಅದು ಬಿಡಿ. साधु संत महाराज की